ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಮೆಂಟಲ್ ಎಬಿಲಿಟಿಯ ಸಿಲೆಬಸ್ ಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಮೆಂಟಲ್ ಎಬಿಲಿಟಿ ಅಂದ್ರೆ ಯಾವ ರೀತಿ ಇರುತ್ತೆ, ಅಥವಾ ಮೆಂಟಲ್ ಎಬಿಲಿಟಿಗೆ ನೀವು ಯಾವ ರೀತಿ ಪ್ರಿಪರೇಷನ್ ಆದ್ರೆ ನಿಮಗೆ ಮೆಂಟಲ್ ಎಬಿಲಿಟಿ ಈಸಿ ಆಗುತ್ತೆ, ಅಥವಾ ಮೆಂಟಲ್ ಎಬಿಲಿಟಿನ ನಾವು ಯಾವ ತರ A B C ಅಂತ 3 ಸೆಕ್ಷನ್ ರೀತಿ ಡಿವೈಡ್ ಮಾಡ್ತೀವಿ. ಸೊ ಈ ಕ್ಲಾಸ್ ಅಲ್ಲಿ ನಾನು ಮೆಂಟಲ್ ಎಬಿಲಿಟಿ ಈಸಿ ಆಗ್ಬೇಕು ಅಂದ್ರೆ, ಅಥವಾ ನೀವು ಯಾವ ರೀತಿ ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿ ಈಸಿ ಆಗುತ್ತೆ, ಈ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಮಹೇಶ್ KS, ಮಾನಸಿಕ ಸಾಮರ್ಥ್ಯದ ಉಪನ್ಯಾಸಕರು, ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಸೊ ಹಾಗಾಗಿ ನಿಮಗೆ ಇಲ್ಲಿ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾಕೆ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸರ್ ಅಂದ್ರೆ, ಕ್ವಶನ್ಸ್ ಅನ್ನ ಸಾಧ್ಯವಾದಷ್ಟು ಸ್ಪೀಡ್ ಆಗಿ ಸಾಲ್ವ್ ಮಾಡತಕ್ಕಂತಹ ಎಬಿಲಿಟಿ ನಿಮ್ಮಲ್ಲಿ ಕ್ರಿಯೇಟ್ ಆಗ್ಬೇಕು ಅಂದ್ರೆ ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೆ ನಾವು ಡೇ ಬೈ ಡೇ ನಿರಂತರ ಪ್ರಯತ್ನ ಮಾಡಿದ್ರೆ ಮಾತ್ರ ನಾನು ನನ್ನ ಗೋಲ್ ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಿಂಪಲ್ ವೇ ಟು ಲರ್ನ್ ಮೆಂಟಲ್ ಎಬಿಲಿಟಿ, ಅಥವಾ ಸಿಂಪಲ್ ವೇ ಟು ಅಥವಾ ಈಸಿಯೆಸ್ಟ್ ವೇ ಟು ಲರ್ನ್ ಮೆಂಟಲ್ ಎಬಿಲಿಟಿ ಯಾವ್ದಾಗಿರ್ಬೋದು, ಅಥವಾ ಸರಳ ಮಾರ್ಗ ಯಾವ ರೀತಿ ನಾನು ಈಸಿಯಾಗಿ ಕಲಿಬಹುದು ಅನ್ನೋದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೆ, ಸೊ ನೀವೇನಾದ್ರೂ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬೇಕು ಅಂದ್ರೆ ಸ್ಪೀಡ್ ಅಂಡ್ ಅಕ್ಯುರೇಸಿ ಎರಡನ್ನೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ ಮೆಂಟಲ್ ಎಬಿಲಿಟಿಯಲ್ಲಿ, ಅಥವಾ ಇಮ್ಯಾಜಿನ್, ಬಿಲೀವ್ ಅಂಡ್ ಅಚೀವ್ ಅಂತ ಹೇಳ್ತೀವಿ. ಸೊ ಇದೆಲ್ಲದೂ ಕೂಡ ನೀವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದ್ದಾಗ, ಅಥವಾ ಈ ಫೀಲ್ಡ್ ಅಲ್ಲಿ ಇದ್ದಾಗ. ನಾನು ಡೈರೆಕ್ಟ್ ಕ್ಲಾಸಿಗೆ ಬರೋದಾದ್ರೆ, ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೆ, ನಿಮಗೇನಾದ್ರೂ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಅಥವಾ ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ ಇಂಪ್ರೂವ್ ಆಗ್ಬೇಕು, ಅಥವಾ ಕ್ಯಾಲ್ಕುಲೇಷನ್ ಅಲ್ಲಿ ಇಂಪ್ರೂವ್ ಆಗ್ಬೇಕು, ಅಥವಾ ನೀವೇನಾದ್ರೂ ಮೆಂಟಲ್ ಎಬಿಲಿಟಿನ ಸ್ಪೀಡ್ ಆಗಿ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಟೇಬಲ್, ಸ್ಕ್ವೇರ್, ಕ್ಯೂಬ್ ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಸೊ ಇಲ್ಲೂ ಕೂಡ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಿಮಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಟೇಬಲ್, ಸ್ಕ್ವೇರ್, ಕ್ಯೂಬ್ ನ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ಒಂಥರ ಬಹಳ ಸಿಲ್ಲಿ ಅನ್ಸ್ಬಿಡತ್ತೆ. ನಾನು ಬಹಳಷ್ಟು ಸ್ಟೂಡೆಂಟ್ಸ್ ನ ನೋಡಿದ್ದೀನಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಈ ಟೇಬಲ್, ಸ್ಕ್ವೇರ್, ಕ್ಯೂಬ್ ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಅದರಲ್ಲಿ ಬರ್ತಕ್ಕಂತಹ ಕ್ಯಾಲ್ಕುಲೇಷನ್ ಸ್ಪೀಡ್ ಬೇರೆ ಯಾವ್ದ್ರಲ್ಲೂ ಬರಲ್ಲ. ಅಷ್ಟು ಸ್ಪೀಡ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಒಂದು ಕಂಡೀಷನ್ ಏನು ಅಂದ್ರೆ, ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಇದು ನಿಮಗೆ ಬಹಳಷ್ಟು ಒಂಥರ ಅಲರ್ಜಿ, ಯಾಕಂದ್ರೆ ಡೈಲಿ ಟೇಬಲ್ಸ್ ಬರೀಬೇಕು. ಡೈಲಿ ಯಾರು ಬರೀತಾರೆ ಸರ್, ಎಕ್ಸಾಮ್ ಹಿಂದಿನ ದಿನ ಬರ್ದ್ಬಿಡ್ತೀವಿ, ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಮ ಹ್ಯಾಬಿಟ್ ಯಾವಾಗ ಚೇಂಜ್ ಆಗುತ್ತೋ ಅವಾಗ ಮಾತ್ರ ನೀವು ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅಥವಾ ಸಕ್ಸಸ್ ಅನ್ನ ರೀಚ್ ಮಾಡಕ್ ಸಾಧ್ಯ. ಸೊ ಹಾಗಾದ್ರೆ ಏನು ಟೇಬಲ್ಸ್ ನ ನೋಡಿ, ನಿಮಗೂ ಕೂಡ ಬೇಕಾದಷ್ಟು ಕಡೆ ಟೇಬಲ್ ಸಿಗತ್ತೆ. ಸೊ ಚಿಕ್ಕ ಮಕ್ಕಳಿದ್ದಾಗ ನೀವು ಆ ಟೇಬಲ್ಸ್ ಬುಕ್ ಸಿಗ್ತಾ ಇತ್ತೇನು, ಮಗ್ಗಿ ಪುಸ್ತಕ ಅಂತ ಏನ್ ಹೇಳ್ತಾ ಇದ್ರಿ, ಸೊ ಅಲ್ಲಿಂದ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಾರಂಭಿಸಿದ್ರಿ, ಅಥವಾ ನಿಮ್ಮಲ್ಲಿರ್ತಕ್ಕಂತಹ ಅಗಾಧವಾದ ಶಕ್ತಿಯನ್ನು ಬಳಸಿ SSLC ಅಲ್ಲಿ ನೀವು ಕೂಡ ಮ್ಯಾಥಮೆಟಿಕ್ಸ್ ಪಾಸ್ ಮಾಡಿದೀರಾ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೀವು SSLC ಮ್ಯಾಥ್ಸ್ ಪಾಸ್ ಮಾಡಿದೀರಾ ಅಂದ್ರೆ ನೀವ್ ಯಾರು ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಅಥವಾ ಮ್ಯಾಥ್ಸ್ ಅಲ್ಲಿ ದಡ್ರಲ್ಲ, ಎಲ್ಲರೂ ಕೂಡ ಬುದ್ಧಿವಂತರೆ. ಸೊ ಅದು ನೀವು ನಿಮಗೆ ಕೊಟ್ಟಿರ್ತಕ್ಕಂತಹ, ಅಥವಾ ನೀವು ನಿಮಗೆ ಕೊಟ್ಕೊಂಡಿರ್ತಕ್ಕಂತಹ ಅವಾರ್ಡ್. ನನಗೆ ಮೆಂಟಲ್ ಎಬಿಲಿಟಿ ತಲೆ ಹೋಗಲ್ಲ, ನಾನ್ ದಡ್ಡ, ಇದು ಯಾವ್ದು ಕೂಡ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಡೈಲಿ ಪ್ರಾಕ್ಟೀಸ್ ಮಾಡಿ, 100% ಮೆಂಟಲ್ ಎಬಿಲಿಟಿ ನಿಮಗೂ ಕೂಡ ಈಸಿ ಆಗೇ ಆಗತ್ತೆ. ಸೊ ಈಗ ಟೇಬಲ್ಸ್, ಯಾವ ರೀತಿ ಟೇಬಲ್ಸ್ ಕಲಿಬೇಕು ಸರ್? ನಾವು ಸ್ಕೂಲ್ ಲೆವೆಲ್ ಅಲ್ಲಿ 2 1s 2, ಅಥವಾ 2 only 2, 2 2 4 ಈ ರೀತಿ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಟೇಬಲ್ ಕಲಿಬೇಕು? ಅಥವಾ ಸೊ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲೇ ನೀವು ನಿಮ್ ಟೀಚರ್ಸ್ ಅಥವಾ ಮೇಡಮ್ ಅಥವಾ ಸರ್ ಯಾರೋ ಒಬ್ರು ಟೇಬಲ್ಸ್ ಹೇಳು ಅಂದಾಗ ಕೈ ಕಟ್ಕೊಂಡು ಬಹಳ ಖುಷಿಯಾಗಿ ಹೇಳಿದ್ರಿ 2 only 2, 2 2 4 ಅಂತ. ಬಟ್ ಇವತ್ತಿನ ವಿಪರ್ಯಾಸ ಏನು ಅಂದ್ರೆ, ಕ್ಯಾಲ್ಕುಲೇಟರ್ ಬಂದ್ಮೇಲೆ ಇವತ್ತು 2 ಟೇಬಲ್ ಗೊತ್ತಿಲ್ಲ, 9 ಟೇಬಲ್ ಗೊತ್ತಿಲ್ಲ, 20 ಗೊತ್ತಿಲ್ಲ. ಈ ಪರಿಸ್ಥಿತಿಲಿ ಇದೀವಿ ನಾವೆಲ್ಲರೂ ಅಷ್ಟೇ. ಯಾಕಂದ್ರೆ ನಾವು ಅಪ್ ಟು SSLC ತನಕ ಒಂದು ನಾರ್ಮಲ್ ಸ್ಪೀಡ್ ಅಲ್ಲಿ ಇದ್ವಿ ಕ್ಯಾಲ್ಕುಲೇಷನ್ ಅಲ್ಲಿ. ಯಾವಾಗ ಕ್ಯಾಲ್ಕುಲೇಟರ್ ಬಂತೋ ನಮ್ಮ ಯಾವುದೇ ಕ್ಯಾಲ್ಕುಲೇಷನ್ ಸ್ಪೀಡ್ ಕೂಡ ನಾವು ಮಾಡಲ್ಲ. ಕ್ಯಾಲ್ಕುಲೇಟರ್ ಏನಿದೆಯೋ ಅದನ್ನ ಯೂಸ್ ಮಾಡ್ತೀವಿ. ಇದು ಮಾಡ್ತಕ್ಕಂತಹ ಬಹುದೊಡ್ಡ ತಪ್ಪು. ಫಸ್ಟ್ ನಿಮ್ಮ ಕ್ಯಾಲ್ಕುಲೇಟರ್ ನ ತೆಗೆದು ಸೈಡಿಗೆ ಇಡಿ. ನೆವರ್, ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಟರ್ ಟಚ್ ಮಾಡ್ಬೇಡಿ. ನಿಮಗೆ ಎಷ್ಟೇ ಕಷ್ಟ ಆದ್ರೂ ತೊಂದರೆ ಇಲ್ಲ. ಇವತ್ತು ಕಷ್ಟ ಆಗ್ಬೋದು, ನಾಳೆ ಈಸಿ ಆಗುತ್ತೆ ಅಷ್ಟೇ. ಕಷ್ಟ ಆದ್ರೂ ತೊಂದರೆ ಇಲ್ಲ, ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, 100% ಅದು ನಿಮಗೆ ಯೂಸ್ ಆಗುತ್ತೆ. ಸರ್ ಏನ್ ಮಾಡ್ಬೇಕು? ನೀವು ನೋಡಿದ್ರೆ 1 ರಿಂದ 20 ತನಕ ಟೇಬಲ್ ಕಲೀರಿ ಅಂತ ಹೇಳ್ತೀರಿ, ನನ್ ಕೈಲಿ ಆಗತ್ತಾ ಅನ್ನೋದು ಬಹಳಷ್ಟು ಜನ ತಲೆಯಲ್ಲಿ ಡೌಟ್ಸ್ ಬಂದೇ ಬರುತ್ತೆ. ಒಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಂದು ದಿನದಲ್ಲಿ 1 ರಿಂದ 20 ತನಕ ಟೇಬಲ್ಸ್ ನ ಕಲಿಬೇಡಿ. ಇದು ನೀವು ಮಾಡ್ತಕ್ಕಂತಹ ಬಹುದೊಡ್ಡ ತಪ್ಪು. ಫಸ್ಟ್ ಏನ್ ಮಾಡಿ, ಟೇಬಲ್ಸ್ ನ ಡಿವೈಡ್ ಮಾಡಿ. 1 to 10 1 ಸೆಟ್ ತಗೊಳ್ಳಿ. ನೆಕ್ಸ್ಟ್
15 to 20 ತನಕ ಒಂದೇ ಸಲ ಕಲಿಬೇಡಿ. 15 to 20 ಯಾಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆ ಏರಿಯಾ. 15ರಿಂದ 20 ತನಕ. ಹಾಗಾಗಿ ಏನ್ ಮಾಡಿ ಅಂದ್ರೆ ಟೇಬಲ್ಸ್ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ, ಕಲಿಲೇಬೇಕು ನೀವು ಮೆಂಟಲ್ ಎಬಿಲಿಟಿ ಈಸಿ ಆಗ್ಬೇಕು ಅಂದ್ರೆ. ಸೊ ಅದಕ್ಕೆ ನಾವು ಇಲ್ಲೊಂದು ಲೈನ್ಸ್ ಕೂಡ ಮೆನ್ಷನ್ ಮಾಡಿದೀನಿ. ಸ್ಟಡಿ ಹಾರ್ಡ್, ಡೂ ಗುಡ್, ಎ ಗುಡ್ ಲೈಫ್ ವಿಲ್ ಫಾಲೋ. ದಟ್ ಈಸ್ 100% ರೈಟ್. ನೀವು ಹಾರ್ಡ್ ಸ್ಟಡಿ ಅಥವಾ ಹಾರ್ಡ್ ವರ್ಕ್ ಮಾಡಿದ್ರೆ ಅದು 100% ನಿಮಗೆ ಇವತ್ತಲ್ಲ ನಾಳೆ ಸಕ್ಸಸ್ ಕೊಟ್ಟೆ ಕೊಡುತ್ತೆ. ಹಾಗಾಗಿ ಫಸ್ಟ್ ಏನ್ ಮಾಡಿ, ಈಗ ಟೇಬಲ್ ನಿಮಗೆ ಫೇವರೇಟ್ 1, 10, 11, 20 ನಿಮಗೆ ಎಲ್ಲರಿಗೂ ಫೇವರೇಟ್ ಬಿಡ್ರಿ ಆಯ್ತಾ. ಸೊ ಈಗ ನಾವಾಗ ಕಲಿಬೇಕಾಗಿದ್ದು ಯಾವುದು, 2 ಇಂದ 9 ತನಕ ಕಲಿಬೇಕು. 2, 3, 4, 5, 6, 7, 8, 9 ಒಂದು ಫಸ್ಟ್ 1 ವೀಕ್ ಅಥವಾ ಫಸ್ಟ್ 15 ಡೇಸ್ ಅಲ್ಲಿ 2 to 9 ತನಕ ಚೆನ್ನಾಗಿ ಟೇಬಲ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ 15 ಡೇಸ್ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ 11 ಇಂದ 15 ಮಾತ್ರ ಮಾಡಿ. ಯಾವುದೇ ಕಾರಣಕ್ಕೂ 11 ಇಂದ 20 ಅಟ್ ಎ ಟೈಮ್ ಮಾಡಬೇಡಿ. ತೊಂದ್ರೆ ಇಲ್ಲ, ನೀವು ಶಾರ್ಪ್ ಇದೀರಾ ಅಂದ್ರೆ ಮಾಡಿ. ಬೈ ಚಾನ್ಸ್ ನಿಮಗೆ ಏನಾದ್ರು ಕಷ್ಟ ಆಗ್ತಾ ಇದೆ ಅಂದ್ರೆ 11 to 15 ಮಾಡಿ. ಆಫ್ಟರ್ವರ್ಡ್ಸ್ ಅಥವಾ ಅದಾದ್ಮೇಲೆ 15 to 20 ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ 15, 16, 17 ಇದೆಯಲ್ಲ ಸ್ವಲ್ಪ ನಿಮಗೆ ಅಲರ್ಜಿ ಅನ್ಸುತ್ತೆ ಟೇಬಲ್ಗಳು. ಸರ್ ಯಾವ ರೀತಿ ಕಲಿಬೇಕು, ಇಲ್ಲಿ 7 1 7, 7 2 14 ದಿವಸ ನಾವು ಸ್ಕೂಲ್ ಲೆವೆಲ್ ಕಲ್ತವಲ್ಲ ಅದೇ ರೀತಿ ಕಲಿಬೇಕಾ? ಇನ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ಸ್ ಇದೆ, ಸ್ಕೂಲ್ ಲೆವೆಲ್ ನೀವೊಂದು ಒಂಟಿ ಮಗ್ಗಿ ಅಂತ ಕಲ್ತಿದ್ರಿ ನೆನ್ಪಿರ್ಬೋದು. ಸೊ ಆ ರೀತಿ ಕಲಿಬೇಕಾ? ಒಂದು ತಿಳ್ಕೊಳ್ಳಿ, ನೀವು ಯಾವ ತರನಾರು ಕಲೀರಿ, ನಿಮಗೆ ವ್ಯಾಲ್ಯೂಸ್ ನೆನ್ಪಿರ್ಬೇಕಷ್ಟೇ. ಇದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ 2, 4, 6, 8, 10, 12, 14, 16, 18, 20 ಈ ತರನಾರು ಕಲಿಬಹುದು. 2 1s 2, 2 3s 6 ಈ ತರನಾರು ಕಲಿಬಹುದು. 19, 38, 57, 76, 95, 114, 133, 152, 171, 190 ಯಾವುದು ಕೂಡ ನಿಮಗೆ ಕಷ್ಟ ಅಲ್ಲ. ನೀವೇನಾದ್ರು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ವಿತ್ ಇನ್ ಎ ವೀಕ್ ಅಥವಾ 15 ಡೇಸ್ ಅಲ್ಲಿ ನೀವು ಕೂಡ ಈ ರೀತಿ ಗ್ಲಾನ್ಸ್ ಮಾಡ್ತಕ್ಕಂತಹ ಸ್ಟೇಜಿಗೆ ಬಂದೇ ಬರ್ತೀರಾ. 100% ನೀವು ಫಾಲೋ ಮಾಡಿ, ನಾನು ಹೇಳಿದ ರೀತಿನೇ ಫಾಲೋ ಮಾಡಿದ್ರೆ ನೀವು 100% ಬರ್ಬೋದು. 18, 36, 54, 72, 90, 108, 126, 144, 162, 180 ಫಿನಿಶ್ 80. ನಮಗೆ ಬೇಡ ಅಂದ್ರೂ ವ್ಯಾಲ್ಯೂ ಇಲ್ಲಿ ನೆನಪಾಗುತ್ತೆ. ಯಾಕೆಂದ್ರೆ ಅಷ್ಟು ಸಲ ಆ ಟೇಬಲ್ ಅನ್ನ ಗ್ಲಾನ್ಸ್ ಮಾಡಿರ್ತೀವಿ. ಹಾಗಾಗಿ ಒಂದು ನೆನ್ಪಿಟ್ಕೊಳ್ಳಿ. ಸರ್ ಇದು ಯಾವ ತರ ಕಲಿಬೇಕು ಟೇಬಲ್ಸ್ ಅನ್ನೋದು ಇನ್ನೊಂದು ಡೌಟ್ಸ್ ಬರ್ಬೋದು ಸ್ಟೂಡೆಂಟ್ಸ್ ಗೆ. ನೀವು ಡೈಲಿ ಅಟ್ಲೀಸ್ಟ್ 2 ಟೈಮ್ಸ್ ಬರೀರಿ. ಅಟ್ಲೀಸ್ಟ್ 2 ಟೈಮ್ಸ್, ಮಾರ್ನಿಂಗ್ 1 ಟೈಮ್, ಈವ್ನಿಂಗ್ 1 ಟೈಮ್ ಟೇಬಲ್ಸ್ ಬರೀರಿ, ಚೆನ್ನಾಗಿ ಬರೀರಿ. ಸೊ ಅದು ಒಂಟಿ ಮಗ್ಗಿ ಬರೀತಿರೋ ಅಥವಾ ಅದೇ ರೀತಿ ಬರೀತಿರೋ ನಿಮಗೆ ಬಿಟ್ಟಿದ್ದು. ಅದ್ರಲ್ಲಿ ಟೇಬಲ್ಸ್ ಬರೀರಿ. ಬರೆದಾದ್ಮೇಲೆ ಬುಕ್ ಕ್ಲೋಸ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಬರ್ದಿರೋ ವ್ಯಾಲ್ಯೂ ಕರೆಕ್ಟ್ ಇದೆ ಅಂದ್ರೆ. ನೀವು ಸ್ಟಡಿ ಮಾಡ್ತಿರಲ್ವಾ ಆ ರೂಮ್ ಅಲ್ಲಿ ಅಥವಾ ನಿಮ್ ನೋಟ್ ಬುಕ್ ಅಲ್ಲಿ ಫಸ್ಟ್ ಒಂದ್ಸಲ ಕರೆಕ್ಟ್ ಟೇಬಲ್ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ ಅಥವಾ ನಿಮಗೆ ಬೇಕಾದಷ್ಟು ಕಡೆ ಸಿಗುತ್ತೆ ಅದನ್ನ ಫಸ್ಟ್ ಬರ್ದಿಟ್ಕೊಳ್ಳಿ. ಅದಾದ್ಮೇಲೆ ಡೈಲಿ ರಫ್ ನೋಟ್ ಬುಕ್ ಅಲ್ಲಿ ಬರೀರಿ. ಬರ್ದಾದ್ಮೇಲೆ ನೀವು ಚೆಕ್ ಮಾಡಿ ನೀವು ಬರ್ದಿರೋ ಸರಿ ಇದೆಯಾ ತಪ್ಪಿದೆ. ನಿಮ್ಮನ್ನ ನೀವೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೇಕು. ಇಲ್ಲಿ ಯಾರು ಕೂಡ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಬರಲ್ಲ ವಿದ್ಯಾರ್ಥಿಗಳೇ. ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಇನ್ಕ್ರೀಸ್ ಆಗ್ಬೋದೇ ಹೊರತು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಹಾಗಾಗಿ ನಿಮ್ಮನ್ನ ನೀವೇ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ, ಸರಿ ಇದೆಯಾ ತಪ್ಪಿದೆಯಾ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದು ವೀಕ್ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಸ್ವಲ್ಪ ಪರ್ಫೆಕ್ಟ್ ಆಯ್ತು ಅಂದ್ರೆ ಕೂಡಲೇ ಗ್ಲಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಈಸ್ ದ ಬೆಸ್ಟ್ ವೇ. ಇದು ಬಹಳ ಈಸಿಯೆಸ್ಟ್ ವೇ. ಟೇಬಲ್ ಕಲಿಯೋದಕ್ಕೆ ಬಹಳ ಈಸಿಯೆಸ್ಟ್ ವೇ ಅಂದ್ರೆ ಗ್ಲಾನ್ಸ್ ಮಾಡಿ. ಸರ್ ಯಾವ ತರ ಗ್ಲಾನ್ಸ್ ಮಾಡಬೇಕು? 2, 4, 6, 8, 10, 12, 14, 16, 18, 20 ಈ ರೀತಿ ಗ್ಲಾನ್ಸ್ ಮಾಡಿ. ಸರ್ ಇಷ್ಟು ಸ್ಪೀಡ್ ಬರಲ್ಲ, ಒಂದೇ ದಿನದಲ್ಲಿ ಯಾವುದೇ ಕಾರಣಕ್ಕೂ ಈ ಸ್ಪೀಡ್ ಬರಲ್ಲ. ಅದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗಿ. ಇನ್ನೊಂದು ಟೇಬಲ್ಸ್ ಬರಿಬೇಕಾದ್ರೆ ಪಕ್ಕದಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಸ್ಟಾಪ್ ವಾಚ್ ಇದೆ ಅಲ್ವಾ, ಅದ್ರಲ್ಲಿ ಟೈಮ್ ಸೆಟ್ ಮಾಡ್ಕೊಳ್ಳಿ. ಸೊ ಟೈಮ್ ಸೆಟ್ ಮಾಡ್ಕೊಂಡು ಬರಿತಾ ಹೋಗಿ. ಫಸ್ಟ್ ಡೇ ನೀವು 15 ಮಿನಿಟ್ಸ್ ತಗೊಂಡ್ರೆ ನೆಕ್ಸ್ಟ್ ಡೇ ಟೈಮ್ ಕಡಿಮೆ ಆಗ್ತಾ ಬರಬೇಕು. ನಿಮ್ಮ ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ಬೇಕು, ಸ್ಪೀಡ್ ಜಾಸ್ತಿ ಆಗ್ಬೇಕು, ಟೈಮ್ ಕಡಿಮೆ ಆಗ್ಬೇಕು. ಸೊ ಅದೇ ರೀತಿ ನಾನು ಹೇಳಿದ್ನಲ್ಲ ಗ್ಲಾನ್ಸ್ ಮಾಡ್ರಿ. 17, 34, 51, 68, 85, 102, 119, 136, 153, 170 ಈ ರೀತಿ ಗ್ಲಾನ್ಸ್ ಮಾಡ್ತಾ ಬನ್ನಿ. 100% ನಿಮಗೆ ಈಸಿ ಆಗುತ್ತೆ ಟೇಬಲ್ಸ್. ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ಟೇಬಲ್ಸ್ ಈಸಿ ಆಯ್ತು ಅಂದ್ರೆ 50% ಮೆಂಟಲ್ ಎಬಿಲಿಟಿಯಲ್ಲಿ ನೀವು ವಿನ್ ಅಂತಾನೆ ಅರ್ಥ. ಯಾಕೆಂದ್ರೆ ಟೇಬಲ್ಸ್ ಈಸಿ ಆದ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀರಾ. ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವ್ಯಾಲ್ಯೂಸ್ ಈಸಿಯಾಗಿ ಬರುತ್ತೆ, ಬಹಳ ಖುಷಿ ಆಗ್ಬಿಡ್ತೀರಾ ಆಯ್ತಾ. ಹಾಗಾಗಿ ಟೇಬಲ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಲೇಬೇಕು. 1 to 10 ಇದೆ. ನೆಕ್ಸ್ಟ್ ಸೆಟ್ ಅಲ್ಲಿ ನಿಮಗೆ 11 to 20 ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದು ಪುಸ್ತಕ, ಒಂದು ಪೆನ್ನು, ಅದೇ ರೀತಿ ಒಂದು ಮಗು ಮತ್ತೆ ಒಬ್ಬ ಶಿಕ್ಷಕ ಜಗತ್ತನ್ನೇ ಬದಲಾಯಿಸಬಹುದು. ಹೌದು, ನೀವು ವರ್ಕ್ ಮಾಡಿದ್ರೆ 100% ನಿಮ್ ಕೈಲೇ ಇರ್ತಕ್ಕಂಥದ್ದು. ನೀವು ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ರಿಸಲ್ಟ್ ಸಿಗ. ನೆಕ್ಸ್ಟ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ. ಟೇಬಲ್ಸ್ ಆಯ್ತು, ನೆಕ್ಸ್ಟ್ ಸ್ಕ್ವೇರ್ಸ್ ಅಂತ ಹೇಳಿದ್ದೆ.
ಏನು ವಿನ್ನರ್ಸ್ ನೆವರ್ ಕ್ವಿಟ್, ಕ್ವಿಟ್ಟರ್ಸ್ ನೆವರ್ ವಿನ್. ಹೌದು, ವಿನ್ ಆಗ್ಬೇಕು ಅಂತ ಬಂದು ನಾವು ಕ್ವಿಟ್ ಮಾಡಕ್ ರೆಡಿ ಇರಲ್ಲ, ಕ್ವಿಟ್ ಮಾಡ್ತಾನೆ ಹೋದ್ರೆ 100% ವಿನ್ ಆಗಲ್ಲ. ಇದು ಇರ್ತಕ್ಕಂಥ ಸಾರ್ವಕಾಲಿಕ ಸತ್ಯ ಆಯ್ತಾ. ಅದಕ್ಕೆ ಹೇಳ್ತೀವಿ ನಾವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಹೇಳ್ತೀವಿ, ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೂ ಸಿದ್ಧವಿರಬೇಕು. ಗೆಲ್ತೀನಿ ಅಂತ ಬಂದ್ಮೇಲೆ ನಾನು ಸೋಲಕ್ ಸಿದ್ಧ ಇರಲೇಬೇಕು. ಅಥವಾ ಸೋತು ಹೋದೆನೆಂದು ಇಟ್ಟ ಹೆಜ್ಜೆಯನ್ನು ನೀ ಹಿಂದಿಡಬೇಡ, ನೀ ಇಡುವ ಮುಂದಿನ ಹೆಜ್ಜೆ ಚರಿತ್ರೆಯನ್ನೇ ಸೃಷ್ಟಿಸಬಹುದು. ಯಾರಿಗ್ ಗೊತ್ತ್ರಿ ಯಾವ ಎಕ್ಸಾಮ್ ಯಾರ್ ಕೈ ಹಿಡಿಯತ್ತೋ ಯಾರಿಗ್ ಗೊತ್ತು. ಅದಕ್ಕೆ ನಿಮ್ ಎಫರ್ಟ್ ಸಿನ್ಸಿಯರ್ ಆಗಿದ್ರೆ ಇವತ್ತಲ್ಲ ನಾಳೆ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಎಕ್ಸಾಮ್ ಆಗ್ಲಿಲ್ಲ ಡಿಪ್ರೆಷನ್ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡಿ. ಪ್ರಯತ್ನವೆಂಬುದು ನಿರಂತರವಾಗಿರ್ಲೇಬೇಕಾಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ 100% ಕಲಿಬೇಕು. ಸ್ಕ್ವೇರ್ಸ್ ಸರ್ ಎಲ್ಲಿ ತನಕ ಸ್ಕ್ವೇರ್ಸ್ ಕಲಿಬೇಕು? ಅಟ್ಲೀಸ್ಟ್ 30 ತನಕ ಕಲೀರಿ. ಯಾಕೆ ಅಂದ್ರೆ ಸ್ವಲ್ಪ ಈ ನಂಬರ್ ಸೀರೀಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾನೆ. ಸರ್ ಈ ಸ್ಕ್ವೇರ್ಸ್ ಎಲ್ಲಿ ಯೂಸ್ ಆಗುತ್ತೆ? ಟೇಬಲ್ಸ್ ಎಲ್ಲಿ ಯೂಸ್ ಆಗುತ್ತೆ? ಎಲ್ಲಾ ಕಡೆನೂ ಟೇಬಲ್ಸ್ ಯೂಸ್ ಆಗುತ್ತೆ. ಪ್ರತಿಯೊಂದು ಕ್ಯಾಲ್ಕುಲೇಷನ್ಗೂ ಟೇಬಲ್ಸ್ ಬೇಕು. ಸ್ಕ್ವೇರ್ಸ್ ಎಲ್ಲಿ ಬೇಕು ಸರ್? ನೆನಪಿರ್ಲಿ, ನಿಮಗೆ ಸ್ಕ್ವೇರ್ಸ್ ಬೇಸ್ ಮೇಲೆ ನಂಬರ್ ಸೀರೀಸ್ ಗಳನ್ನ ಕೇಳ್ತಾನೆ. ರೀಸೆಂಟ್ ಆಗಿ ಒಂದು ಐ ಥಿಂಕ್ PSI ನೋ PC ಎಕ್ಸಾಮ್ ಅಲ್ಲಿ 5 ಮತ್ತೆ 6 ಕ್ಯೂಬ್ ಕೊಟ್ಬಿಟ್ಟು ನೆಕ್ಸ್ಟ್ ಐ ಥಿಂಕ್ 11 and 12 ಅನ್ನು ಕ್ಯೂಬ್ ಕೇಳಿದ್ದ. ಅಂದ್ರೆ ಪ್ರಪೋರ್ಷನ್ ಫಾರ್ಮ್ಯಾಟ್ ಅಲ್ಲಿ ಆ ಕ್ವಶನ್ಸ್ ಅನ್ನ ಕೇಳಿದ್ದ. ನಾನು ನೆಕ್ಸ್ಟ್ ಡೇಸ್ ಅಲ್ಲಿ ಆ ಕ್ವಶನ್ ಅನ್ನು ಕೂಡ ಸಾಲ್ವ್ ಮಾಡ್ತೀನಿ. ಪ್ರತಿಯೊಂದು ಕ್ವಶನ್ ಪೇಪರ್ ಕೇಳಿರೋ ಕ್ವಶನ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಕಂಪ್ಲೀಟ್ ಮೆಂಟಲ್ ಅಬಿಲಿಟಿ ಚಿತ್ರಣ ನಿಮ್ ಮುಂದೆ ಸಿಕ್ಬಿಡತ್ತೆ. ಹಾಗಾಗಿ ಬೇಸಿಂದಾನೇ ಸ್ಟಾರ್ಟ್ ಮಾಡಿದೀನಿ ನಾನು. ಕಂಪ್ಲೀಟ್ ನಿಮ್ಗೆ ಎಲ್ಲಾ ಕ್ವಶನ್ ಪೇಪರ್ ಕೇಳಿರೋ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ಸೊ ಇಲ್ಲಿ ಸ್ಕ್ವೇರ್ಸ್ 30 ತನಕ ಕಲಿಲೇಬೇಕು. ಸೊ ಇದು ಅಷ್ಟೇ, ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಂದು ದಿನ 30 ತನಕ ಕಲಿಬೇಡಿ. ಜಿಗುಪ್ಸೆ ಬಂದು ನೆಕ್ಸ್ಟ್ ಡೇ ಮೆಂಟಲ್ ಎಬಿಲಿಟಿನ ತೆಗೆದು ಸೈಡಿಗೆ ಬಿಸಾಕ್ತೀರ. ನಾಳೆ ದಿನ ಎಕ್ಸಾಮ್ ಅಲ್ಲಿ ನಿಮ್ ಮುಂದೆ ಸೈಡಿಗೆ ಬಿಸಾಕತ್ ಮೆಂಟಲ್ ಎಬಿಲಿಟಿ. ಹಾಗಾಗಿ ಒಂದೇ ದಿನ ಕಲಿಬೇಡಿ. ನೀವು ಏನಾದ್ರೂ ಸ್ವಲ್ಪ ನನಗೆ ನಂಬರ್ಸ್ ನೋಡಿದ್ರೆ ಕಣ್ಣು ಮಂಜು ಬರುತ್ತೆ ಅನ್ನೋರಿದ್ರೆ 1 to 10 ತನಕ ಒಂದು ದಿನ ಕಲೀರಿ. 11 to 20 ತನಕ ಇನ್ನೊಂದ್ ದಿನ ಕಲೀರಿ. ನೆಕ್ಸ್ಟ್ 21 to 30 ತನಕ ಇನ್ನೊಂದ್ ದಿನ ಕಲೀರಿ. ಬಹಳ ಈಸಿಯಾಗಿ ಕಲಿಬಹುದು, ಏನು ಕಾಂಪ್ಲಿಕೇಟೆಡ್ ಅಲ್ಲ. ಸೊ ಇಲ್ಲೂ ಅಷ್ಟೇ, ನಿಮಗೆ 1 to 10 ತನಕ ಅಂತೂ ಏನು ಡೌಟ್ಸ್ ಇರಲ್ಲ, ಯೂಶುವಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ ನೀವು ಇಲ್ಲಿ. ಸೊ 11 ಇಂದ 14 ತನಕ ಏನೇ ಇದ್ರು ನಿಮಗೆ 100 ಅಲ್ಲೇ ಇರುತ್ತೆ ಆಯ್ತಾ. ಅಂದ್ರೆ ಎಬೋ 100 ಇರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಆಗಲ್ಲ. ಇದಕ್ಕಿಂತ ಜಾಸ್ತಿ ಆಗಲ್ಲ. ನೆಕ್ಸ್ಟ್ ನೋಡಿ, 15 ಇಂದ 17 ತನಕ ಏನೇ ಇದ್ರು 200 ಅಥವಾ ಮೋರ್ ದೆನ್ 200 ಲೆಸ್ ದೆನ್ 300, ಅದು 200ಕ್ಕಿಂತ ಜಾಸ್ತಿ 300ಕ್ಕಿಂತ ಕಡಿಮೆ ಇರುತ್ತೆ. 18 ಮತ್ತೆ 19 ಮಾತ್ರ 300 ಅಲ್ಲಿ ಇರುತ್ತೆ. ಅಂದ್ರೆ 300 ಸಮಥಿಂಗ್ 300 ಸಮಥಿಂಗ್ ಅಲ್ಲಿ ಇರುತ್ತೆ. 20 ಗೊತ್ತಿದೆ, 2 2s are 4, ದಟ್ ಈಸ್ ನಿಮ್ ಫೇವರೇಟ್ ಆಗಿರುತ್ತೆ. ಹಾಗಾಗಿ ಈಸಿಯಾಗಿ ಮಾಡಬಹುದು ನೀವು ಕೂಡ. ಇದನ್ನ ಸ್ವಲ್ಪ ಗಮನಿಸ್ತಾ ಹೋಗಿ. 11 to 14 ಬರೀತೀರಿ ಅಂದ್ರೆ ನೀವ್ ಏನಾಗಿರ್ಬೇಕಲ್ಲಿ, ಅದು 100 ಅಲ್ಲಿ ಎಬೋ 100 ಇರ್ಬೇಕು. ಅಂದ್ರೆ 100 ಗಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ 15 16 17 ಅಲ್ಲಿ 200 ಅಂದ್ರೆ 200ಕ್ಕಿಂತ ಜಾಸ್ತಿ 300 ಒಳಗಡೆ ಇರಬೇಕು. 18 19 300ಕ್ಕಿಂತ ಜಾಸ್ತಿ 400ಕ್ಕಿಂತ ಕಡಿಮೆ. 20 ಅನ್ನೋದು ನಾನು. ಇನ್ನೂ ನೆನ್ಪಿಟ್ಕೊಳ್ಬಹುದು ವಿದ್ಯಾರ್ಥಿಗಳೇ, ಒಂದು ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ನೀವ್ ಯಾವ್ದ್ರ ಸ್ಕ್ವೇರ್ ಬರೀತಿದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ. ಯಾಕೆ ಅಂದ್ರೆ ನೋಡಿ, 1 ಅನ್ನ ಸ್ಕ್ವೇರ್ ಮಾಡಿದಾಗ 1 ಬಂತು. ನೆಕ್ಸ್ಟ್ 1 ಬರೋದು ನಿಮಗೆ 8. 9 ಅನ್ನ ಸ್ಕ್ವೇರ್ ಮಾಡಿದಾಗ 81 ಬರುತ್ತೆ. ಇದರಲ್ಲಿ ಲಾಸ್ಟ್ ಡಿಜಿಟ್ 1 ಬರುತ್ತೆ. ಇದೆಲ್ಲಾ ಅಬ್ಸರ್ವೇಷನ್ ಗಳು ಕೂಡ ಗೊತ್ತಿರಬೇಕಾಗತ್ತೆ. ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಐಡೆಂಟಿಫೈ ಮಾಡ್ಬೋದು, ನೀವೇ ಐಡೆಂಟಿಫೈ ಮಾಡ್ಬೋದು. ನಾನು ಈಗ ಫಾರ್ ಎಕ್ಸಾಂಪಲ್ ನಾನು 9 ಸ್ಕ್ವೇರ್ ಬರಿತಾ ಇದ್ದೀನಿ ಅಂದ್ರೆ ನಿಮ್ ತಲೆಯಲ್ಲಿ ಏನ್ ಬರಬೇಕು, ಲಾಸ್ಟ್ ಡಿಜಿಟ್ 1 ಬರ್ಲೇಬೇಕು. ಹಾಗಾದ್ರೆ ಲಾಸ್ಟ್ ಡಿಜಿಟ್ 1 ಬರೋದು ಯಾವ್ದು? 1 to 10 ಅಲ್ಲಿ 81 ಬಿಟ್ರೆ 1 ಅಲ್ಲಿ ಬರ್ದೇ ಬಿಡ್ಬೋದ 9 ಸ್ಕ್ವೇರ್. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. 2 ನಲ್ಲಿ 4 ಬರುತ್ತಲ್ವಾ, ಸಿಮಿಲರ್ ವೇ 8 ಅಲ್ಲೂ ಕೂಡ ಲಾಸ್ಟ್ ಡಿಜಿಟ್ 4 ಬರುತ್ತೆ. ಅಂದ್ರೆ 2 ಗೆ 8 ರಿಲೇಟೆಡ್, 1 ಗೆ 9 ರಿಲೇಟೆಡ್. ಸೊ ಅಂದ್ರೆ ನಾನು ಲಾಸ್ಟ್ ಡಿಜಿಟ್ 4 ಬರಿತಾ ಇದ್ದೀನಿ ಅಂದ್ರೆ ಒಂದು 2 ಸ್ಕ್ವೇರ್ ಆಗಿರ್ಬೇಕು, ಅಂದ್ರೆ 2 ಸ್ಕ್ವೇರ್ ಆಗಿರ್ಬೇಕು, ಇಲ್ಲ ಅಂದ್ರೆ 8 ಸ್ಕ್ವೇರ್ ಆಗಿರ್ಬೇಕು ಆಯ್ತಾ. ಹಾಗಾಗಿ 8ನ ಸ್ಕ್ವೇರ್ ಮಾಡಿದ್ರು ಕೂಡ ಅಥವಾ 8ನ ಡಬಲ್ ಮಾಡಿ 2 ಸಲ ಮಲ್ಟಿಪ್ಲೈ ಮಾಡಿದ್ರು ಕೂಡ 4 ಬರುತ್ತೆ ಲಾಸ್ಟ್ ಡಿಜಿಟ್. 2 ಅಲ್ಲೂ ಕೂಡ ಅದೇ ವ್ಯಾಲ್ಯೂ ಬರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಅಬ್ಸರ್ವ್ ಮಾಡ್ತಾ ಬನ್ನಿ. 3 ಮತ್ತೆ 7 ನಲ್ಲಿ 9 ಬರುತ್ತೆ.
3 ಮತ್ತೆ 7 ಅಲ್ಲಿ ಲಾಸ್ಟ್ ಡಿಜಿಟ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಅಂದ್ರೆ ನಾನು ಲಾಸ್ಟ್ ಡಿಜಿಟ್ 9 ಬರ್ದಿದ್ದೀನಿ ಅಥವಾ ನನಗೆ ನಂಬರ್ ಸೀರೀಸ್ ಅಲ್ಲಿ ಲಾಸ್ಟ್ ಡಿಜಿಟ್ 9 ಕೊಟ್ಟಿದ್ದಾನೆ ಅಂದ್ರೆ ಒಂದು 7 ಆಗಿರ್ಬೇಕು, ಇಲ್ಲ ಅಂದ್ರೆ 3 ಆಗಿರ್ಬೇಕು. ನೆಕ್ಸ್ಟ್ 9 ಗಳು ಮತ್ತೆ ಅದೇ ಬರುತ್ತೆ ಬಿಡ್ರಿ. 17 ಅಲ್ಲಿ ಮತ್ತೆ ಅದೇ 9, 27 ಅಲ್ಲೂ ಅದೇ 9. ನಾನು ಅದಕ್ಕೆ ಇದು ಎರಡರಲ್ಲಿ ಕಂಪ್ಯಾರಿಸನ್ ಹೇಳ್ತಾ ಇದೀನಿ. ಉಳಿದಿರೋದು ನೀವು ಕಂಪೇರ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಯಾವ್ದ್ಯಾವ್ದು 1, 11 ಎಲ್ಲದು ಒಂದೇ ಬರುತ್ತೆ. ಇದು 3ರಲ್ಲೂ 1 ಬರುತ್ತೆ. ಅಂದ್ರೆ 1, 11, 21, 31, 41 ಎಲ್ಲ ಲಾಸ್ಟ್ ಡಿಜಿಟ್ 1. ನೆಕ್ಸ್ಟ್ ಅದೇ ರೀತಿ 2, 12, 22 ಇಲ್ಲೆಲ್ಲದು ಕೂಡ ಲಾಸ್ಟ್ ಡಿಜಿಟ್ 4 ಬರುತ್ತೆ. ಅದೇ ರೀತಿ 3, 13, 23 9 ಬರುತ್ತೆ. 4, 14, 24 ಇಲ್ಲೆಲ್ಲ ಲಾಸ್ಟ್ ಡಿಜಿಟ್ 6 ಬರುತ್ತೆ. ಅಂದ್ರೆ ಲಾಸ್ಟ್ ಡಿಜಿಟ್ 6 ಬಂದಿದೆ ಅಂದ್ರೆ ಒಂದು 4 ಆಗಿರ್ಬೇಕು, ಇಲ್ಲ 14 ಆಗಿರ್ಬೇಕು, ಇಲ್ಲ 24 ಆಗಿರ್ಬೇಕು, ಅಥವಾ 6, 16, 26 ಆಗಿರ್ಬೇಕು. ಬೇರೆ ಯಾವ್ದು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ನಾನು ಈ ರೀತಿನೂ ಅಬ್ಸರ್ವ್ ಮಾಡಬಹುದು. ಹಾಗಾಗಿ ಇವೆಲ್ಲದೂ ಗೊತ್ತಿರ್ಬೇಕಾಗತ್ತೆ. ನನಗೇನಾದ್ರು ಎಬೋ 20 ಸ್ಕ್ವೇರ್ ಕೊಟ್ಟಿದ್ದಾನೆ ಅಂದ್ರೆ ಸೊ ಅದ್ ನೋಡಿ 21 ಇಂದ 22 400 ಅಲ್ಲಿ ಇರುತ್ತೆ. 23 ಮತ್ತೆ 24 500, 25 26 600, ಇದೆರಡು 27 28 700, ನೆಕ್ಸ್ಟ್ ಒಂದು 800 900 ಎಲ್ಲದು ಎರಡೆರಡು ಬರ್ತಾ ಹೋಗುತ್ತೆ. 500 ಅಲ್ಲಿ 2 ನಂಬರ್ಸ್ ಬರುತ್ತೆ, 600 ಅಲ್ಲಿ 2 ಬರುತ್ತೆ, 700 ಅಲ್ಲಿ 2 ಬರುತ್ತೆ. ಈ ರೀತಿ ನಿಮ್ದೇ ಆದಂತಹ ಒಂದು ಹೊಸ ವೇಲೆ ನೀವು ಅದನ್ನ ಐಡೆಂಟಿಫೈ ಮಾಡಬೇಕು. ಯಾಕೆ ಅಂದ್ರೆ ಇದು ನೆನ್ಪಿಟ್ಕೊಳಕ್ ನಿಮಗೆ ಬಹಳ ಈಸಿ, ಬಹಳ ಚೆನ್ನಾಗಿ ನೆನ್ಪಿರುತ್ತೆ. ಹಾಗಾಗಿ ಈ ರೀತಿ ಏನಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮೆಂಟಲ್ ಎಬಿಲಿಟಿ ಯಾವುದೇ ಕಾರಣಕ್ಕೂ ನಿಮಗೂ ಕೂಡ ಮೆಂಟಲ್ ಎಬಿಲಿಟಿ ಕಾಂಪ್ಲಿಕೇಟೆಡ್ ಆಗಲ್ಲ. ನೀವು ಕೂಡ ಈಸಿಯಾಗಿ ಸಾಲ್ವ್ ಮಾಡೋದು. ಅದೇನ್ ಕಾಂಪ್ಲಿಕೇಟೆಡ್ ಅಲ್ಲ, ನಿಮ್ಮಲ್ಲಿ ಆ ಫೋಬಿಯಾ ಇದೆ ಅಷ್ಟೇ. ಅಯ್ಯೋ ಮೆಂಟಲ್ ಎಬಿಲಿಟಿ ನನಗೆ ಕಷ್ಟ, ನಾನು ಅದನ್ನ ಸಾಲ್ವ್ ಮಾಡಕ್ ಹೋದ್ರೆ ಎಲ್ಲಿ ತಪ್ಪು ಮಾಡ್ತೀನೋ ಅನ್ನೋ ಭಯದಲ್ಲಿ ಇರ್ತೀವಿ. ಅದಕ್ಕೆ ಫಸ್ಟ್ ಭಯ ಪಡಬೇಡ್ರಿ, ಬಿ ಕಾನ್ಫಿಡೆಂಟ್. ನಿಮ್ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ ಅಷ್ಟೇ ಆಯ್ತಾ. ಯಾರು ಕೂಡ ನಿಮ್ಮನ್ನ ನಂಬಲ್ಲ, ನಿಮ್ಮನ್ನ ನೀವೇ ನಂಬಬೇಕು. ಫಸ್ಟ್ ನಿಮಗೆ ನೀವೇ ಆತ್ಮವಿಶ್ವಾಸ ಎಲ್ಲದನ್ನು ಕೂಡ ನೀವೇ ತುಂಬಿಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ಯೂಬ್ಸ್ ಬರೋಣ. ಒಂದು ನಂಬರ್ ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ, ಸೇಮ್ ಡಿಜಿಟ್ ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಾನು ಕ್ಯೂಬ್ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಗಳದ್ದೇನು ಅವಶ್ಯಕತೆ ಇಲ್ಲ. ವರ್ಗಮೂಲ ಅಂತ ಹೇಳ್ತೀವಲ್ಲ ಅದೇನು ಅವಶ್ಯಕತೆ ಇಲ್ಲ, ಬಟ್ ಕ್ಯೂಬ್ಸ್ ಗೊತ್ತಿರ್ಲಿ. ಸೊ ಇಲ್ಲೂ ಅಷ್ಟೇ. ಏನ್ ಸರ್ ಇದು 20 ತನಕ ಕ್ಯೂಬ್ಸ್ ಬರ್ದ್ಬಿಟ್ಟಿದೀರಾ, ನನಗೆ 20 ತನಕ ಕಲಿಯಕ್ ಆಗಲ್ಲ ಸರ್, ಬಹಳ 4 ಡಿಜಿಟ್ ಎಲ್ಲ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ದಿನ 20 ತನಕ ಕಲಿಬೇಡಿ ಮಕ್ಕಳೇ. ಅದು ನೀವು ಮಾಡ್ತಕ್ಕಂತಹ ದೊಡ್ಡ ತಪ್ಪಾಗಿರುತ್ತೆ. ಹಾಗಾಗಿ ಒಂದು ಸೆಟ್ 1 to 10 ತನಕ ಒಂದು ದಿನ ಕಲೀರಿ, ಅಥವಾ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಂತ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ವೀಕ್ ಅಲ್ಲಿ 1 to 10 ಕಲೀರಿ, ಸೆಕೆಂಡ್ ವೀಕ್ ಅಲ್ಲಿ 11 to 20 ಕಲೀರಿ. ಯಾವುದೇ ಕಾರಣಕ್ಕೂ ನಿಮಗೆ ಕ್ಯೂಬ್ ಕಷ್ಟ ಆಗಲ್ಲ. ಬಟ್ ನೀವ್ ಏನ್ ಕಲ್ತಿರ್ತೀರಲ್ವಾ, ಕಲ್ತ ಮೇಲೆ ಪೆನ್ನು ಪೇಪರ್ ತಗೊಂಡು ಬರಿತಕ್ಕಂತಹ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಸ್ಪೀಡಾಗಿ ಕಲಿಯಕ್ ಸಾಧ್ಯ ಇಲ್ಲ. ನೀವು ಒಂದ್ ಸ್ವಲ್ಪ ದಿನ, ಒಂದು 15 ಡೇಸ್, ಒಂದ್ ಮಂತ್ ಬರದ್ರಿ ಅಂದ್ರೆ, ಡೈಲಿ ಬರದ್ರಿ ಅಂದ್ರೆ ಸ್ವಲ್ಪ ವ್ಯಾಲ್ಯೂಸ್ ಗಳು ನಿಮಗೆ ಚೆನ್ನಾಗಿ ತಲೆ ನೆನಪಿರುತ್ತೆ. ಗ್ಲಾನ್ಸ್ ಮಾಡೋದು ಟ್ರೈ ಮಾಡಿ. 1, 8, 27, 64, 125, 216, 343, 512, 729, 1000 ಈ ರೀತಿ ಗ್ಲಾನ್ಸ್ ಮಾಡಿ. ಅಥವಾ 1331, 1728, 2197, 2744, 3375, 4096, 4913, 5832, 6859, 8000. ನೀವು ಯಾವ ತರನಾದ್ರು ಗ್ಲಾನ್ಸ್ ಮಾಡಿ. ಒಟ್ನಲ್ಲಿ ನೀವು ಸ್ವಲ್ಪ ಮೂವ್ಮೆಂಟ್ ಸ್ಪೀಡ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಎಕ್ಸಾಮ್ ಅಲ್ಲಿ ಎಲ್ಲ ಒಂದ್ ಕಡೆ ನಂಬರ್ ಸೀರೀಸ್ ಅಲ್ಲಿ ಯಾವ್ದು 7 ಕ್ಯೂಬ್ ಕೇಳಿರ್ತಾನೆ, 343 ಎಲ್ಲಿ ಬರುತ್ತೆ ಯೋಚನೆ ಮಾಡೋದಲ್ಲ ಆಯ್ತಾ. ಯಾಕಂದ್ರೆ ಗೊತ್ತಿರ್ಬೇಕು ಡಿಜಿಟ್ಸ್ ಗಳು. 3 ನ ಕ್ಯೂಬ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ 7 ಬರುತ್ತೆ, 7 ಅನ್ನು ಕ್ಯೂಬ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ 3 ಬರ್ಲೇಬೇಕಲ್ವಾ. ಸೊ ಇದೆಲ್ಲ ಗೊತ್ತಿರ್ಬೇಕು. ಈ ರೀತಿ ಏನಾದ್ರು ನೀವು ಐಡೆಂಟಿಫೈ ಮಾಡಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನೋಡಿ ಇಲ್ಲಿ 2 ನ ಕ್ಯೂಬ್ ಮಾಡಿದಾಗ ಲಾಸ್ಟ್ ಡಿಜಿಟ್ 8 ಬಂತು, 8 ನ ಕ್ಯೂಬ್ ಮಾಡಿದಾಗ ಲಾಸ್ಟ್ ಡಿಜಿಟ್ 2 ಬರುತ್ತೆ. ಅದೇ ರೀತಿ 3 ನ ಕ್ಯೂಬ್ ಮಾಡಿದಾಗ ಲಾಸ್ಟ್ ಡಿಜಿಟ್ 7, 7 ನ ಕ್ಯೂಬ್ ಮಾಡಿದಾಗ ಲಾಸ್ಟ್ ಡಿಜಿಟ್ 3. ಇವೆರಡಕ್ಕೂ ಕೂಡ ರಿಲೇಟೆಡ್. 7, 3. ಅದೇ ರೀತಿ 8, 2. ಇದಿಷ್ಟು ಬಹಳ ಚೆನ್ನಾಗಿ ನೆನಪಿರ್ಬೇಕು. ಯಾಕೆ ಅಂದ್ರೆ 2 ಮತ್ತೆ 8, 2 ಅಲ್ಲಿ ಲಾಸ್ಟ್ ಡಿಜಿಟ್ 8 ಬರುತ್ತೆ, 8 ಅಲ್ಲಿ ಲಾಸ್ಟ್ ಡಿಜಿಟ್ 2 ಬರುತ್ತೆ, 7 ಅಲ್ಲಿ 3 ಬರುತ್ತೆ, 3 ಅಲ್ಲಿ 7 ಬರುತ್ತೆ. ಅಂದ್ರೆ ನೀವೀಗ 3 ಕ್ಯೂಬ್ ಬರೀತಾ ಇದ್ರ ಲಾಸ್ಟ್ ಡಿಜಿಟ್ ಏನಾಗ್ಬೇಕು, ನಿಮ್ ತಲೆಯಲ್ಲಿ ಬಂದ್ಬಿಡ್ಬೇಕು 7 ಅಂತ. 7 ಬರೀತಾ ಇದ್ರ ಲಾಸ್ಟ್ ಡಿಜಿಟ್ ಏನಾಗಬೇಕು, 3 ಫ್ಲಾಶ್ ಆಗ್ಬಿಡ್ಬೇಕು. ಇದನ್ನೆಲ್ಲ ನೀವು ಐಡೆಂಟಿಫೈ ಮಾಡಿದ್ರೆ ಮಾತ್ರ ಬಹಳ ಈಸಿ ಬರ್ಲಿಕ್ಕೆ ಸಾಧ್ಯ. ನೋಡಿ ಬೇಕಾದ್ರೆ
12 ಅಲ್ಲಿ ಲಾಸ್ಟ್ ಡಿಜಿಟ್ 8 ಬಂತು. ಅಂದ್ರೆ 12 ಅಂದ್ರೆ ಏನೋ ಲಾಸ್ಟ್ ಡಿಜಿಟ್ 2 ಕ್ಯೂಬ್ ಮಾಡ್ತಾ ಇದೀನಿ, ಆನ್ಸರ್ 8 ಬಂತು. 18 ಅಲ್ಲಿ ಲಾಸ್ಟ್ ಡಿಜಿಟ್ 2 ಬಂತು. ಅಂದ್ರೆ 18 ನ ಕ್ಯೂಬ್ ಮಾಡಿ ಲಾಸ್ಟ್ ಡಿಜಿಟ್ 2 ಬಂತು. ಅಂದ್ರೆ ಏನು 2 ಗೆ 8, 8 ಗೆ 2. ಬೇರೆ ಎಲ್ಲಾ ಡಿಜಿಟ್ ಅಲ್ಲಲ್ಲೇ ಬರುತ್ತೆ ನೋಡ್ರಿ. 4 ಅಲ್ಲಿ ಲಾಸ್ಟ್ ಡಿಜಿಟ್ 4 ಬರುತ್ತೆ. 5 ಅಲ್ಲಿ ಲಾಸ್ಟ್ ಡಿಜಿಟ್ 5 ಬರುತ್ತೆ ಕ್ಯೂಬ್ ಮಾಡಿದಾಗ. 6 ಅಲ್ಲಿ ಲಾಸ್ಟ್ ಡಿಜಿಟ್ 6 ಬರುತ್ತೆ. 9 ಅಲ್ಲಿ ಲಾಸ್ಟ್ ಡಿಜಿಟ್ 9 ಬರುತ್ತೆ. ಈ ರೀತಿ ಐಡೆಂಟಿಫೈ ಮಾಡಿದ್ರೆ ಬಹಳ ಈಸಿ ಆಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಯಾಕಂದ್ರೆ ಅಲ್ಲಿ ಅವ್ನು 9 ಕೊಟ್ಟಿದ್ದಾನೆ ಕ್ಯೂಬ್ ರೂಟ್ ಕೊಟ್ಟು ಅಂದ್ರೆ, ಅಥವಾ 729 ಕೊಟ್ಟಿದ್ದಾನೆ ಅಂದ್ರೆ ಅದು 9 ಆಗ್ಲೇಬೇಕಲ್ವಾ. ಯಾಕಂದ್ರೆ ಲಾಸ್ಟ್ ಡಿಜಿಟ್ 9 ಬಂದಿದೆ. 19 ಅಲ್ಲೂ ಲಾಸ್ಟ್ ಡಿಜಿಟ್ 9. ನೆಕ್ಸ್ಟ್ 13 ಅಲ್ಲೂ ಲಾಸ್ಟ್ ಡಿಜಿಟ್ 3 ಇದೆ ಅಂದ್ರೆ 7. ಇದನ್ನೆಲ್ಲ ಬಹಳ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಹಾಗಾಗಿ ಇವೆಲ್ಲ ಗೊತ್ತಿರ್ಬೇಕಾಗತ್ತೆ. ಬಟ್ ನೀವು ಎಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿರ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಒಂದೇ ನೆನ್ಪಿಟ್ಕೊಳ್ಳಿ, ಏನ್ ಸರ್ ಇದು ಈ ತರ ಇಷ್ಟೊಂದು ಸ್ಪೀಡ್ ಆಗಿ ಹೇಳ್ತಾ ಇದಾರಲ್ಲ, ಒಂದೇ ದಿನದಲ್ಲಿ ಇದೆಲ್ಲದು ಸಾಧ್ಯನಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಫಸ್ಟ್ ಏನ್ ಮಾಡಿ ಅಂದ್ರೆ ಒಂದು ನೋಟ್ ಬುಕ್ ಇಟ್ಕೊಳ್ಳಿ. ಟೇಬಲ್ಸ್ ಬರೆಯೋದಕ್ಕೆ ಅಂತಾನೆ ಒಂದು ನೋಟ್ ಬುಕ್ ಇಟ್ಕೊಳ್ಳಿ. ಆ ಫಸ್ಟ್ ಫ್ರಂಟ್ ಪೇಜ್ ಅಲ್ಲಿ ಟೇಬಲ್, ಸ್ಕ್ವೇರ್, ಕ್ಯೂಬ್ ಅಷ್ಟು ಬರ್ದಿಟ್ಕೊಳ್ಳಿ. ಡೇ ಬೈ ಡೇ ನಿಮ್ಮ ಬಫ್ ಶೀಟ್ ನೋಟ್ ಬುಕ್ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಶೀಟ್ ಅಲ್ಲಿ ಬರಿಬೇಡಿ. ಶೀಟ್ ಅಲ್ಲಿ ಬರೋ ಸುಮ್ಮನೆ ಎಲ್ಲ ಬಿಸಾಕೋದಕ್ಕಿಂತ ಒಂದು ನೋಟ್ ಬುಕ್ ಅಲ್ಲಿ ಡೈಲಿ ಬರಿತಾ ಹೋಗಿ. ಒಂದ್ ನೆನ್ಪಿಟ್ಕೊಳ್ಳಿ, ಅಟ್ ಲೀಸ್ಟ್ 2 ಟೈಮ್ಸ್ ಮಿನಿಮಮ್. ಸರ್ ಮ್ಯಾಕ್ಸಿಮಮ್ ನಾನು 5 ಟೈಮ್ಸ್ ಬರಿತೀನಿ, ಬಹಳ ಒಳ್ಳೇದು, ವೆಲ್ ಅಂಡ್ ಗುಡ್, ಬಹಳ ಬೇಗ ಸ್ಪೀಡ್ ಆಗ್ತೀರ. ಒಂದು ಇಲ್ಲ ಸರ್ ನಾನು 2 ಟೈಮ್ಸ್ ಬರಿತೀನಿ, ಒಂದ್ ನೆನ್ಪಿಟ್ಕೊಳ್ಳಿ, ಡೈಲಿ 2 ಟೈಮ್ಸ್ ಬರೀದೆ ಮೆಂಟಲ್ ಎಬಿಲಿಟಿ ಈಸಿ ಆಗ್ಬೇಕು ಅಂದ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ಅಟ್ ಲೀಸ್ಟ್ 2 ಟೈಮ್ಸ್ ಬರೀರಿ. ಅಟ್ ಲೀಸ್ಟ್ 2 ಟೈಮ್ಸ್ ಬರ್ದಾದ್ಮೇಲೆ ಒಂದು ವೀಕ್ ಬರೀರಿ, ಏನೂ ತಲೆ ಕೆಡ್ಸ್ಕೊಬಿಡ್ರಿ. ಇನ್ನೊಂದು ವಾರ ಬರೀರಿ. 15 ಡೇಸ್ ಬರೆದ್ಮೇಲೆ ಸ್ವಲ್ಪ ನಿಮಗೆ ನೆನಪಾಗತ್ತೆ. ಅದನ್ನೇನ್ ಮಾಡಿ, ನೀವು ಬರ್ದಿರ್ತಕ್ಕಂತಹ ಬುಕ್ ಕ್ಲೋಸ್ ಮಾಡಿ ಗ್ಲಾನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ದಯವಿಟ್ಟು. ಸರ್ ಗ್ಲಾನ್ಸ್ ಮಾಡಕ್ ಬರ್ತಾ ಇಲ್ಲ ಸರ್, ಒಂದು ದಿನದಲ್ಲಿ ಗ್ಲಾನ್ಸ್ ಮಾಡಕ್ ಬರಲ್ಲ. ಯಾವುದೇ ಕಾರಣಕ್ಕೂ ನೆನಪಿರ್ಲಿ ಆಸ್ಪಿರೆಂಟ್ಸ್, ನೀವು ಡೈಲಿ ಗ್ಲಾನ್ಸ್ ಮಾಡ್ಬೇಕಾದ್ರೆ ತಪ್ಪಾಗತ್ತೆ. ಗ್ಲಾನ್ಸ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ 8, 27, 64 ಅಂದ್ರೆ ನೆಕ್ಸ್ಟ್ ನೆನಪೇ ಆಗಲ್ಲ. ಸೊ ತೆಗೆದು ನೋಡಿ ಬುಕ್ ನ, ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಬುಕ್ಸ್ ನೋಡ್ಕೊಂಡೇ ಗ್ಲಾನ್ಸ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಡೇ ಬೈ ಡೇ ನೀವು ಲರ್ನ್ ಮಾಡ್ತಾ ಅಥವಾ ಗ್ಲಾನ್ಸ್ ಮಾಡ್ತಾ ಸ್ಪೀಡ್ ಮಾಡ್ಕೊಂಡ್ರೆ ಮಾತ್ರ, ಅಥವಾ ನೀವು 100% ಸ್ಪೀಡ್ ಆಗೇ ಆಗತ್ತೆ. ಸೊ ಅಲ್ಲಿ ಮಾತ್ರ ನೀವೇನಾದ್ರೂ ಗೇನ್ ಮಾಡ್ಲಿಕ್ಕೆ ಸಾಧ್ಯ ರಿಸಲ್ಟ್ಸ್ ನ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ನೆಕ್ಸ್ಟ್ ಕೆಲವೊಂದು ಫಾಸ್ಟ್ ಕ್ಯಾಲ್ಕುಲೇಷನ್ಸ್, ಅಂದ್ರೆ ಈ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂದಾಗ ಬೇಕಾಗತ್ತೆ, ತುಂಬಾ ಟ್ರಿಕ್ಸ್ ಗಳಿದಾವೆ. ಸೊ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಮೆಂಟಲ್ ಎಬಿಲಿಟಿ ಬಂದಾಗ ಬಹಳಷ್ಟು ಟ್ರಿಕ್ಸ್ ಗಳ ಅವಶ್ಯಕತೆ ಏನಿಲ್ಲ ನಿಮಗೆ. ಬಟ್ ಸ್ವಲ್ಪ ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ಕೆಲವೊಂದು ಟ್ರಿಕ್ಸ್ ಗಳನ್ನ ನಾನು ಇಲ್ಲಿ ಹೇಳಿರ್ತೀನಿ. ಸೊ ಅದನ್ನ ಫಾಲೋ ಮಾಡಿ ಸಾಕು. ಅಷ್ಟು ಟ್ರಿಕ್ಸ್ ಗಳನ್ನ ಫಾಲೋ ಮಾಡಿದ್ರೆ ನೀವು, ಯಾಕಂದ್ರೆ ಟ್ರಿಕ್ಸ್ ಕಲಿಯೋದ್ ದೊಡ್ಡದಲ್ಲ ವಿದ್ಯಾರ್ಥಿಗಳೇ. ಆ ಟ್ರಿಕ್ಸ್ ಎಕ್ಸಾಮ್ ಹಾಲ್ ಅಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೆನಪಾದ್ರೆ ಮಾತ್ರ ಟ್ರಿಕ್ಸ್ ಆಗಿ ನಮಗೆ ಯೂಸ್ ಆಗತ್ತೆ. ಅದರ್ವೈಸ್ ದಟ್ ಈಸ್ ವೇಸ್ಟ್. ಹಾಗಾಗಿ ಯಾವ್ದೇ ಕಾರಣಕ್ಕೆ ಯೂಸ್ ಆಗಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಕ್ಸಾಮ್ ಹಾಲ್ ನಿಮಗೆ ಕ್ವಶನ್ ನೋಡಿದ ಕೂಡ ಇದು ಈ ತರ ಮಾಡ್ಬೇಕು, ಈ ತರ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋ ನೆನಪಾದ್ರೆ ಮಾತ್ರ ಟ್ರಿಕ್ಸ್ ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರೋಣ. ಫಸ್ಟ್ ನೋಡಿ, ಮಲ್ಟಿಪ್ಲಿಕೇಶನ್ ಟ್ರಿಕ್ ಅಥವಾ ಗುಣಾಕಾರ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ 5 ಇಂದ ಮಲ್ಟಿಪ್ಲೈ ಮಾಡ್ತಕ್ಕಂತಹ 2 ನಂಬರ್ಗಳಿದೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. 26 into 5 ಇದೆ ಒಂದು ನಂಬರು, 43 into 5 ಇದೆ ಅನದರ್ ನಂಬರ್. ಸೊ ಒಂದು ನಂಬರು 26 into 5 ಇದೆ, ಇನ್ನೊಂದು 43 into 5 ಇದೆ. ಸರ್ ಇದನ್ನ ಯಾವ ರೀತಿ ಮಾಡ್ಬೇಕು? ನಾವು ಯೂಶುವಲ್ ಆಗಿ ಮಾಡ್ತೀವಿ ರೈಟ್ ಸೈಡ್ ಇಂದ. 5 30 0, 3 ಕ್ಯಾರಿ, 5 10 3 13, ಅಥವಾ 25 100, 6 30, 130, 43, 4 5 20, 5 15, 215, ಇದೆಲ್ಲ ಮಾಡ್ತೀವಿ ಸರ್ವೇ ಸಾಮಾನ್ಯ. ಬಟ್ ಯಾವ್ದನ್ನು ಕೂಡ ಮಾಡ್ಬೇಡಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪೆನ್ನು ಪೇಪರ್ ಇಲ್ಲದೆ ಮಾಡ್ತಕ್ಕಂತಹ ಟ್ರಿಕ್ಸ್ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಡೈಲಿ ಪ್ರಾಕ್ಟೀಸ್ ಮಾಡಿ ಅದನ್ನು. ಯಾವುದೇ ಕಾರಣಕ್ಕೂ ನಾನು ಹೇಳ್ತಕ್ಕಂತಹ ಟ್ರಿಕ್ಸೇ ಕಡಿಮೆ ಇದೆ. ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು 100% ಸ್ಪೀಡ್ ಆಗ್ಬೋದು. ಸೊ ಇಲ್ಲಿ ಏನ್ ಗೊತ್ತಿರಬೇಕು ನನಗೆ, ಮಲ್ಟಿಪ್ಲಿಕೇಶನ್ ಬೈ 5 ಅಂದಾಗ ಏನ್ ಗೊತ್ತಿರಬೇಕು ಅಂದ್ರೆ, ಒಂದು ನೆನ್ಪಿಟ್ಕೊಳ್ಳಿ, ಕೊಟ್ಟಿರೋ ನಂಬರಿನ ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಡಿಜಿಟ್ ಯಾವುದು, ಅದು ಇವನ್ ನಂಬರ್ ಇದೆಯೋ ಆಡ್ ನಂಬರ್ ಇದೆಯೋ. ಸೊ ಏನ್ ಸರ್ ಇವನ್ ಆಡ್ ಅಂದ್ರೆ ಬೆಸ ಸಂಖ್ಯೆ ಇದೆಯೋ ಸಮ ಸಂಖ್ಯೆ ಇದೆಯೋ. ಫಾರ್ ಎಕ್ಸಾಂಪಲ್ 2 4 6 8 ಇದು ಸಮ ಸಂಖ್ಯೆ ಅಂತ ಹೇಳ್ತೀವಿ. ಒಂದು. ಇನ್ನೊಂದು 1 3 5 7 9 ಇದು ಬೆಸ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಸಮ ಸಂಖ್ಯೆಗೆ 5ರಿಂದ ಗುಣಿಸಿದ್ರೆ ಯಾವತ್ತೂ ಕೂಡ ಆನ್ಸರ್ 0 ಬರುತ್ತೆ. 2 into 5 ಮಾಡಿದ್ರೆ 10 ಬಂತು,
4 ಇಂಟು 5 ಮಾಡಿದ್ರೆ 20 ಆಗತ್ತೆ, 6 ಇಂಟು 5 ಮಾಡಿದ್ರೆ 30 ಆಗತ್ತೆ, 8 ಇಂಟು 5 ಮಾಡಿದ್ರೆ 40 ಆಗತ್ತೆ. ಸ್ವಲ್ಪ ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ, 0 0 0 ಬರುತ್ತೆ. ಅಂದ್ರೆ ನನಗೆ ಯೂನಿಟ್ ಡಿಜಿಟ್ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆ 0 ಬಂತು ಯಾವಾಗ ಇವನ್ ಡಿಜಿಟ್ ಗೆ 5 ಇಂದ ಮಲ್ಟಿಪ್ಲೈ ಮಾಡಿದಾಗ. ಅದೇ ರೀತಿ ಆಡ್ ಡಿಜಿಟ್ ಗೆ 5 ಇಂದ ಮಲ್ಟಿಪ್ಲೈ ಮಾಡೋಣ. ಈಗ 1 ಇಂಟು 5 ಮಾಡಿದ್ರೆ 5 ಬರುತ್ತೆ, 3 ಇಂಟು 5 ಮಾಡಿದ್ರೆ 15 ಆಗುತ್ತೆ, 5 ಇಂಟು 5 ಮಾಡಿದ್ರೆ 25 ಆಗುತ್ತೆ, 7 ಇಂಟು 5 ಮಾಡಿದ್ರೆ 35 ಆಗುತ್ತೆ, 9 ಇಂಟು 5 ಮಾಡಿದ್ರೆ 45 ಆಗುತ್ತೆ. ಬಿಡಿ ಸ್ಥಾನದಲ್ಲಿ ಏನ್ ಬಂತು ಹಾಗಾದ್ರೆ 5 ಬಂತು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಸಮ ಸಂಖ್ಯೆಯನ್ನು 5ರಿಂದ ಗುಣಿಸಿದಾಗ ಬರ್ತಕ್ಕಂತಹ ಉತ್ತರದ ಬಿಡಿ ಸ್ಥಾನದಲ್ಲಿ 0 ಬರುತ್ತೆ. ಅದೇ ರೀತಿ ಯಾವುದೇ ಒಂದು ಬೆಸ ಸಂಖ್ಯೆಯನ್ನು 5ರಿಂದ ಗುಣಿಸಿದಾಗ ಬರ್ತಕ್ಕಂತಹ ಆನ್ಸರ್ ಅಥವಾ ಉತ್ತರ ಏನಿದೆ ನಿಮಗೆ ಅದು ಲಾಸ್ಟ್ ಡಿಜಿಟ್ ಅಥವಾ ಬಿಡಿ ಸ್ಥಾನದಲ್ಲಿ 5 ಬರಬೇಕು. ಈ ಕ್ರೈಟೀರಿಯಾ ಬೇಸ್ ಮೇಲೆ ನಾವು ಕ್ವಶನ್ ಸಾಲ್ವ್ ಮಾಡ್ತೀವಿ. ಹಾಗಾದ್ರೆ ಈಗ ಆ ಕ್ವಶನ್ಸ್ ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕ್ವಶನ್ಸ್ ಯಾವ ತರ ಮಾಡಬೇಕು ನೋಡಿ. ಈ ಕಡೆ ಗಮನ ಹರಿಸಿ ಅಬ್ಸರ್ವ್ ಮಾಡ್ತಾರೆ. ಗೊತ್ತಿದ್ರೆ ಮಾಡಿ, ಅಥವಾ ನೀವ್ ಯಾವ್ದು ಮೆಥಡ್ ಅಲ್ಲಿ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಸೊ ಗೊತ್ತಿಲ್ಲದೆ ಇರ್ತಕ್ಕಂಥ ಸುಬ್ರ ಯಾರು ಇದ್ರೆ ನಾನು ಸಾಲ್ವ್ ಮಾಡ್ತಕ್ಕಂಥದ್ದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಫಸ್ಟ್ ನಂಬರ್ ಏನಿದೆ ಹೇಳಿ ನಮಗೆ 26 ಇಂಟು 5 ಇದೆ ಅಲ್ವಾ. ಬಹಳಷ್ಟು ರೀತಿ ಮಾಡ್ಬೋದು, ಯಾಕಂದ್ರೆ ಅಲ್ಲಿ ನಂಬರ್ ಸ್ಮಾಲರ್ ಇದೆ. 25 100, 6 5 30, 130 ಮಾಡ್ಬಿಡ್ಬೋದು. ಬಟ್ ಸ್ವಲ್ಪ ಲಾರ್ಜರ್ ನಂಬರ್ ಇದೆ ಗೊತ್ತಿರ್ಬೇಕು. ಸೊ ಯಾವತ್ತೂ ಕೂಡ ಈ ಡಿಜಿಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಯಾವ ಡಿಜಿಟ್? ಯೂನಿಟ್ ಪ್ಲೇಸ್ ಅಲ್ಲಿ ಬರ್ತಕ್ಕಂತಹ ಡಿಜಿಟ್ಸ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಯಾವ್ದಿದೆ? ಯೂನಿಟ್ ಪ್ಲೇಸ್ ಅಲ್ಲಿ 6 ಇದೆ. ಹಾಗಾದ್ರೆ 6 ಯಾವ್ದು ಡಿಜಿಟ್? ಇವನ್ ಅಂದ್ರೆ ಸಮ ಸಂಖ್ಯೆ. ಸಮ ಸಂಖ್ಯೆಗೆ 5ರಿಂದ ಗುಣಿಸಿದಾಗ ಬರ್ತಕ್ಕಂತಹ ಉತ್ತರದ ಬಿಡಿ ಸ್ಥಾನದಲ್ಲಿ 0 ಬರ್ಬೇಕು, ಅಥವಾ ಲಾಸ್ಟ್ ಡಿಜಿಟ್ 0 ಬರ್ಬೇಕು. ಸೊ ನಾನು ಅದ್ರ ಬೇಸ್ ಮೇಲೆ ಮಾಡ್ತೀನಿ. ಇಲ್ಲಿ ಇವನ್ ಡಿಜಿಟ್ ಇದೆ ಅಂದ್ರೆ ಅಥವಾ 6 ಅನ್ನೋ ಸಮ ಸಂಖ್ಯೆ ಆದ್ರೆ ನಾನು ಏನು 0 ಹಾಕಲ್ಲ. ಈ ಕೊಟ್ಟಿರ್ತಕ್ಕಂತಹ ನಂಬರ್ ಇದೆಯಲ್ಲ, ಈ ನಂಬರಿನ ಅರ್ಧ ತಗೊಳ್ತೀನಿ. ಆಯ್ತಾ? ಈ ನಂಬರ್ ಇದೆಯಲ್ಲ, ಆ ನಂಬರಿನ ಅರ್ಧ. ಅರ್ಧ ಅಂದ್ರೆ ಏನು? ಹಾಫ್. ಹಾಫ್ ಅಂದ್ರೆ ಏನು? 2ರಿಂದ ಒಂದು ನಂಬರ್ ಅನ್ನ ಡಿವೈಡ್ ಮಾಡಿದ್ರೆ ಅದು ಅರ್ಧ ಆಗತ್ತೆ. ಹಾಗಾದ್ರೆ 26 ಕೊಟ್ಟಿದಾನಲ್ವಾ, 26ನ್ನ ಅರ್ಧ ಮಾಡಿ. ಏನ್ ಸರ್ ಇದು ಅರ್ಧ ಮಾಡೋದು ಅಂದ್ರೆ 2ರಿಂದ ಡಿವೈಡ್ ಮಾಡ್ರಿ. ಎಷ್ಟು ಬರುತ್ತೆ? 26ನ್ನ ಅರ್ಧ ಮಾಡಿದ್ರೆ 13 ಬರುತ್ತೆ. 13 ಬರುತ್ತೆ 26 ಅರ್ಧ. ಸೊ 5 ಇಂದ ಇವನ್ ಡಿಜಿಟ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಮಾಡ್ಬೇಕು? 0 ಹಾಕ್ಬೇಕು. ಕ್ಲಿಯರಾ? 26 ಇಂಟು 5 ಮಾಡಿದ್ರೆ 130 ಬರ್ಬೇಕು. ಸೊ ಯಾವ ತರ ಮಾಡಿದ್ರಿ ಸರ್? ಇವನ್ ನಂಬರ್ ಇದೆ ಅಲ್ವಾ, ಇವನ್ ಡಿಜಿಟ್ ಇದೆ. 26 ಅನ್ನೋದು ಇವನ್ ಡಿಜಿಟ್ ಇದೆ, ಲಾಸ್ಟ್ ಗೆ ಇವನ್ ನಂಬರ್ ಕೂಡ ಹೌದು. 26ನ್ನ ಇಂಟು 5 ಯಾವ ತರ ಮಾಡ್ಬೇಕು? ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ. 26ನ್ನ ಅರ್ಧ ಮಾಡಿ ಲಾಸ್ಟ್ ಡಿಜಿಟ್ 0 ಹಾಕಿ. 26 ಅರ್ಧ ಎಷ್ಟು ಸರ್? 13. 13 2 26, ಅಥವಾ 26ನ್ನ ಅರ್ಧ ಮಾಡಿದ್ರೆ 13 ಬರುತ್ತೆ. 13 ಮುಂದೆ ಒಂದು 0 ಹಾಕಿ ಆನ್ಸರ್ ಬರುತ್ತೆ. ಬಹಳ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿಗೆ ಕ್ಲೋಸ್. ಆನ್ಸರ್ 130. ಸೊ ಇದರ ಕತೆ ಫಿನಿಶ್, ಖತಮ್. ಆಯ್ತಾ? ಹಾಗಾಗಿ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಮುಂದೆ ಕಂಟಿನ್ಯೂ ಮಾಡಬೇಡಿ. ನೆಕ್ಸ್ಟ್ ಇನ್ನೊಂದು ನಂಬರ್ ಬರೋಣ. ಈಗ ಹಾಗಾದ್ರೆ 43 ಇಂಟು 43 ಇಂಟು. ಸೊ ಈಗ ಏನ್ ಮಾಡ್ಬೇಕು? 43 ಇಂಟು 5 ಅಲ್ಲಿ ಏನಿದೆ? ಯೂನಿಟ್ ಪ್ಲೇಸ್ ಅಲ್ಲಿ ಆಡ್ ಡಿಜಿಟ್ ಇದೆ. ಹಾಗಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ಆಡ್ ಡಿಜಿಟ್ ಏನ್ ಮಾಡ್ಬೇಕು ನಾವು? ಸೊ 3 ಇಂಟು 5 ಮಾಡಿದ್ರೆ ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ? 5 ಬರುತ್ತೆ. ಅಂದ್ರೆ ನನಗೆ ಬರ್ತಕ್ಕಂತ ಆನ್ಸರ್ ಅಲ್ಲಿ 5 ನ ಪ್ಲೇಸ್ ಮಾಡ್ಬೇಕು. ಸೊ ಈಗ 43 ಏನಿದೆ ಇದು ಹಾಫ್ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಅವತ್ತು ಕೂಡ ಆಡ್ ನಂಬರ್ ಹಾಫ್ ಆಗಲ್ಲ. ಒಂದನ್ನ ಮೈನಸ್ ಮಾಡ್ಕೊಳ್ಳಿ. ಹಿಂದಿನ ಇವನ್ ನಂಬರಿಗೆ ಕನ್ಸಿಡರ್ ಮಾಡಿ 2 ಇಂದ ಡಿವೈಡ್ ಮಾಡಿ. ನಿಮಗೆ ಕೊಟ್ಟಿರ್ತಕ್ಕಂತಹ ನಂಬರ್ ಆಡ್ ಆಗಿದ್ರೆ -1 ಮಾಡಿ. ಅಂದ್ರೆ ಅದರ ಹಿಂದಿನ ಇವನ್ ನಂಬರಿಗೆ ತಗೊಳ್ಳಿ. 43 - 1 42 ಆಗುತ್ತೆ. 2 ಇಂದ ಡಿವೈಡ್ ಮಾಡಿ 21 ಬರುತ್ತೆ. 2 2 4, 2 1 2. 42ರ ಅರ್ಧ 21 ಬರುತ್ತೆ. ಸೊ ಲಾಸ್ಟ್ ಡಿಜಿಟ್ ಆಡ್ ಡಿಜಿಟ್ ಗೆ ನೀವು ಅಥವಾ ಬೆಸ ಸಂಖ್ಯೆಗೆ 5ರಿಂದ ಗುಣಿಸ್ತಾ ಇರೋದ್ರಿಂದ
5 ಅನ್ನ ಪ್ಲೇಸ್ ಮಾಡಿ 4 5 20 ಅಂದ್ರೆ 45 200 5 3 15 215 ಅರ್ಥ ಆಗಿದೆ ಅನ್ಕೊಳ್ತೀನಿ ಆಯ್ತಾ. ಸೊ ಹಾಗಾಗಿ ಯಾಕಂದ್ರೆ ಸಾಧ್ಯವಾದಷ್ಟು ಸ್ಲೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೊಸಬ್ರು ಯಾರು ಇದ್ರೆ ನಿಮಗೆ ಇದು 3 into 5 ಮಾಡೋದು ಅಥವಾ 3 ಇರೋದು 43 ಹಾಫ್ ಆಗಲ್ಲ, 2 ಇಂದ ಡಿವೈಡ್ ಮಾಡ್ಬೇಕಾದ್ರೆ -1 ಮಾಡ್ಬೇಕಾಗತ್ತೆ, ಇದೆಲ್ಲ ಗೊತ್ತಿರ್ಬೇಕು. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಮೆಂಟಲ್ ಎಬಿಲಿಟಿ ಅಥವಾ ಕ್ಯಾಲ್ಕುಲೇಷನ್ಸ್ ಅನ್ನೋದು ಸ್ಲೋ ಆಗಲ್ಲ, ನೀವು ಕೂಡ ಸ್ಪೀಡ್ ಮಾಡಬಹುದು. ಹಾಗಾಗಿ ಟ್ರಿಕ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಕೊಟ್ಟಿರ್ತಕ್ಕಂತಹ ನಂಬರ್ ಏನ್ ಮಾಡ್ಬೇಕು ನೀವು, ಐದರ್ ಇಟ್ ಈಸ್ ಈವನ್ ಆರ್ ಆಡ್. ಸಾರಿ, ಈವನ್ ಅಂದ್ರೆ ಸಮ ಸಂಖ್ಯೆ ಬೆಸ ಸಂಖ್ಯೆ ಅನ್ನೋದು ಯಾವ ತರ ನಾನು ಗುರುತಿಸಬಹುದು ಸರ್ ಅಂದ್ರೆ, ನಿಮಗೆ ಕೊಟ್ಟಿರೋ ನಂಬರಿನ ಲಾಸ್ಟ್ ಡಿಜಿಟ್ ಏನಾದ್ರು ಸಮ ಸಂಖ್ಯೆ ಇದ್ರೆ ಅದು ಸಮ ಸಂಖ್ಯೆನೇ ಆಗಿರುತ್ತೆ. ನಿಮಗೆ ಕೊಟ್ಟಿರ್ತಕ್ಕಂತಹ ನಂಬರಿನ ಲಾಸ್ಟ್ ಡಿಜಿಟ್ ಬೆಸ ಸಂಖ್ಯೆ ಇದ್ರೆ ಅದು ಬೆಸ ಸಂಖ್ಯೆನೇ ಆಗಿರುತ್ತೆ ಆಯ್ತಾ. ಸೊ ಹಾಗಾಗಿ ಇದೆರಡನ್ನು ನೆನ್ಪಿಟ್ಕೊಳ್ಳಿ. 26 ಅನ್ನೋದು ಸಮ ಸಂಖ್ಯೆ, ಹಾಗಾಗಿ 26 into 5 ಏನ್ ಮಾಡ್ತೀರಾ, 26ರ ಅರ್ಧ 13, ಆನ್ಸರ್ 0. ಸೊ ಅದೇ 43 into 5 ಏನ್ ಮಾಡ್ತೀರಾ, 43 ಅನ್ನೋದು ಬೆಸ ಸಂಖ್ಯೆ, ಹಾಫ್ ಆಗಲ್ಲ, 43 ನ ಹಾಫ್ ಮಾಡೋದಕ್ಕೂ ಬರಲ್ಲ, -1 ಅಂದ್ರೆ 42, 42ರ ಹಾಫ್ 21 ಅಂದ್ರೆ 42ರ ಅರ್ಧ 21, ಲಾಸ್ಟ್ ಡಿಜಿಟ್ 5 ನ ಪ್ಲೇಸ್ ಮಾಡಿ. ನೆಕ್ಸ್ಟ್ 11 ಮಲ್ಟಿಪ್ಲಿಕೇಶನ್ ಟ್ರಿಕ್ ಅಥವಾ ಮಲ್ಟಿಪ್ಲಿಕೇಶನ್ ಬೈ 11 ಅಥವಾ ಗುಣಾಕಾರ ಟ್ರಿಕ್. 11ರಿಂದ ಯಾವ ತರ ಒಂದು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಬಹುದು. ನಾವು 11 ಬಹಳಷ್ಟು ಜನ 11 ಟೇಬಲ್ ಅಲ್ಲಿ ಮಾಡ್ತೀವಿ. 11 8 88, 11 1 11. ಏನಿಲ್ಲ ವಿದ್ಯಾರ್ಥಿಗಳೇ, ಬಹಳ ಸಿಂಪಲ್ ಇದೆ ಇದು. 18 into 11 ಮಾಡಬೇಕು ಅಂದ್ರೆ ಅಥವಾ 11 ಮಲ್ಟಿಪಲ್ಸ್ ಯಾವ ತರ ಮಾಡಬೇಕು ನೀವು ಅಂದ್ರೆ, ಕೊಟ್ಟಿರ್ತಕ್ಕಂತಹ ಡಿಜಿಟ್ಸ್ ಗಳನ್ನ ಆಡ್ ಮಾಡಿ. ಅಂದ್ರೆ ಆ ನಂಬರ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಡಿಜಿಟ್ಸ್ ಅಂದ್ರೆ ಏನು ಇಂಡಿವಿಜುವಲ್ ಡಿಜಿಟ್ಸ್ ಇರತ್ತಲ್ಲ ಅದನ್ನ ಕೂಡಿಸ್ತಾ ಹೋಗಿ. ಫಾರ್ ಎಕ್ಸಾಂಪಲ್ 11 ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಬಿಡಿ ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆ ಅಂದ್ರೆ ಯೂನಿಟ್ ಡಿಜಿಟ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. 8 ನ ಆಸ್ ಇಟ್ ಈಸ್ 8 ಬರೀರಿ. ನೆಕ್ಸ್ಟ್ ಡಿಜಿಟ್ ಗಳನ್ನ ಆಡ್ ಮಾಡಿ, 8 + 1 ಮಾಡಿ, 8 + 1. ಸೊ ಅಲ್ಲಿ 8 + 1 ಏನಾಗುತ್ತೆ, 9 ಆಗುತ್ತೆ. ಮಧ್ಯಕ್ಕೆ ಬರೀರಿ, 1 ಅನ್ನ ಆಸ್ ಇಟ್ ಈಸ್ ಬರೀರಿ, 190. ಇಷ್ಟೇ ಆನ್ಸರ್. ನೀವು ಮಾಡಿದ್ರೆ ಅದೇ 11 8 88, 8 ಬರೀತೀರಿ, 8 ಕ್ಯಾರಿ, 11 11, 8 19, ಆನ್ಸರ್ ಅದೇ 198. ಹಾಗಾಗಿ ಸೊ 11 ಮಲ್ಟಿಪ್ಲಿಕೇಶನ್ ಗೆ ಟ್ರಿಕ್ ಏನು ಅಂದ್ರೆ, ಡಿಜಿಟ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂತ ಡಿಜಿಟ್ಸ್ ನ ಪ್ಲಸ್ ಮಾಡ್ತಾ ಹೋಗ್ಬೇಕು ನಾನು. ಹಾಗಾಗಿ ಏನ್ ಮಾಡ್ಬೋದು, ಸ್ಪೀಡ್ ಆಗಿ ಮಾಡ್ಬೋದು. ಇನ್ನೊಂದು ನಂಬರ್ ನೋಡೋಣ, ಸ್ವಲ್ಪ ಲಾರ್ಜರ್ ನಂಬರ್ ಇದೆ. 83 into 11. 83 into 11. ಈಗ ಏನ್ ಮಾಡ್ಬೇಕು, 11ರ ಗುಣಾಕಾರ ಟ್ರಿಕ್ಸಿನ ಕಂಡೀಷನ್ ಏನು ಅಥವಾ ಟ್ರಿಕ್ಸ್ ಏನು ಅಂದ್ರೆ, ಯೂನಿಟ್ ಡಿಜಿಟ್ ಆಸ್ ಇಟ್ ಈಸ್ ಬರೀಬೇಕು. 3 ನ ಆಸ್ ಇಟ್ ಈಸ್ ಬರೀತೀನಿ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ನೆಕ್ಸ್ಟ್ ಇರ್ತಕ್ಕಂತಹ ಡಿಜಿಟ್ಸ್ ಗಳನ್ನ ಆಡ್ ಮಾಡ್ತಾ ಬರ್ಬೇಕು. ಸೊ ಯಾವ್ದು ಡಿಜಿಟ್ಸ್, 8 ಮತ್ತೆ 3 ಇದೆರಡು ಡಿಜಿಟ್ಸ್ ಗಳನ್ನ ಆಡ್ ಮಾಡ್ಬೇಕು. 8 ಮತ್ತೆ 3 ನ ಆಡ್ ಮಾಡಿದ್ರೆ ಅಥವಾ 8 ಮತ್ತೆ 3 ನ ಆಡ್ ಮಾಡಿದಾಗ 11 ಬರುತ್ತೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. 2 ಡಿಜಿಟ್ ಬಂದಾಗ ಒಂದು ಡಿಜಿಟ್ ನ ಮಾತ್ರ ಬರೀರಿ, ಇನ್ನೊಂದು ಡಿಜಿಟ್ ನ ಅದರ ನೆಕ್ಸ್ಟ್ ಸ್ಟೆಪ್ ಗೆ ಅಂದ್ರೆ ಮುಂದಿನ ಸ್ಟೆಪ್ ಡಿಜಿಟ್ ಏನಿರುತ್ತೆ ಅದಕ್ಕೆ ಕ್ಯಾರಿ ಬರ್ಕೊಳ್ಳಿ ಅಥವಾ ಮುಂದಿನ ಡಿಜಿಟ್ ಗೆ ಆಡ್ ಮಾಡ್ಕೊಳ್ಳಿ. 8 + 1 930. ಸೊ ನೀವೆಲ್ಲಿ ಡಿಜಿಟ್ಸ್ ನ ಆಡ್ ಮಾಡಿದಾಗ ಡಬಲ್ ಡಿಜಿಟ್ ಬರುತ್ತೆ, ಆ ಡಬಲ್ ಡಿಜಿಟ್ ನ ಸ್ವಲ್ಪ ನೆಕ್ಸ್ಟ್ ಡಿಜಿಟ್ ಪ್ಲಸ್ ಮಾಡಿ ಬರಿಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನೋಡಿ, 3 ಗೆ 3 ಬಂತು, ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ 8 + 3 ಮಾಡಿದೀನಿ, 11 ಬಂದಿದೆ. 11 ಅಲ್ಲಿ ಈ 1 ನ ಮಾತ್ರ ಬರ್ದಿದ್ದೀನಿ, ಈ 1 ನ ಈ ಕಡೆ ಕ್ಯಾರಿ ಬರೀತೀನಿ. 8 + 1 930. ನೀವು ಯಾವುದೇ ನಂಬರ್ಸ್ ಬೇಕಾದ್ರೂ ಅದನ್ನ ಚೆಕ್ ಮಾಡಿ ಅಥವಾ ಯಾವ ನಂಬರ್ಸ್ ಬೇಕಾದ್ರೂ into 11 ಮಾಡಿ ಮಾಡ್ಬೋದು ನೀವೇ. ಬೈ ಚಾನ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಆನ್ಸರ್ ಅನ್ನ ನಿಮ್ಮ ಕಮೆಂಟ್ ಬಾಕ್ಸ್ ಏನಿರುತ್ತೆ ಸೊ ಅಲ್ಲಿ ಮೆನ್ಷನ್ ಮಾಡಿ, ಸರ್ ಯಾವ ರೀತಿ ಇದನ್ನ ಮಾಡೋದು ಅಂತ. ಸೊ ಅದಕ್ಕೂ ಕೂಡ ನಿಮಗೆ ಆನ್ಸರ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಯಾವ್ದಕ್ ಬೇಕಾದ್ರೂ ಟ್ರೈ ಮಾಡಬಹುದು. ಸೊ ಮಾಡ್ತಾ ಹೋಗಿ, ಅದೇ ರೀತಿ ಡಿಜಿಟ್ಸ್ ಆಡ್ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಗುಣಾಕಾರ ಅಥವಾ ಮಲ್ಟಿಪ್ಲಿಕೇಶನ್ ಟ್ರಿಕ್ 11 ಅಲ್ಲಿ ನೆನಪಿರ್ಬೇಕಾಗಿದ್ದು, ಬಿಡಿ ಸ್ಥಾನ ಅಥವಾ ಯೂನಿಟ್ ಡಿಜಿಟ್ಸ್ ಚೇಂಜ್ ಆಗಲ್ಲ. ನೆಕ್ಸ್ಟ್ ಡಿಜಿಟ್ಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಬರ್ತೀವಿ. ಸೊ ಈಗ
ಇನ್ನೊಂದು ರೀತಿಯ ಮಲ್ಟಿಪ್ಲಿಕೇಶನ್, 2 ಅಂಕಿ ಗುಣಾಕಾರ ಅಥವಾ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಎರಡು ಸೈಡ್ ಎರಡೆರಡು ಡಿಜಿಟ್ಸ್ ಇರ್ತಕ್ಕಂತಹ 2 ನಂಬರ್ ಇದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 26 ಇಂಟು 32 ಇದೆ, 34 ಇಂಟು 23 2 ನಂಬರ್ಸ್ ಇದೆ. ಸೊ ಎರಡೂ ಸೈಡ್ ಎರಡೆರಡು ಡಿಜಿಟ್ಸ್ ಇದೆ. ಇದನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು? ಸೊ ನಾನು ಇಲ್ಲಿ ಸ್ಟೆಪ್ಸ್ ಬರೆಯೋದಿಲ್ಲ, ಹಾಗಾಗಿ ಸ್ವಲ್ಪ ನಾನು ಬರಿಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಬನ್ನಿ ನೀವು. ಸೊ 26 ಮತ್ತೆ 32 ಇದೆ. 26 32 ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ನಾನು ಯಾವುದೇ ಕಾರಣಕ್ಕೂ ಆ 26 32 ಆ ರೀತಿ ಬರ್ಕೊಳ್ಳಲ್ಲ, ಹಾರಿಜಾಂಟಲ್ ಆಗಿ ನಾವು ಒಂದು ಕೆಳಗಡೆ ಒಂದು ನಂಬರ್ ಬರಿತೀವಿ, 1 by 1 ನಂಬರ್ಸ್ ನ ಬರ್ಕೊಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಮಾಡ್ಬೇಕಾಗಿರೋ ವರ್ಕ್ ಏನು ಅಂದ್ರೆ, ಲೆಫ್ಟ್ ಸೈಡಿನ 2 ಡಿಜಿಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ. ಸೊ ಲೆಫ್ಟ್ ಸೈಡ್ ಆರು ಮಾಡ್ಬೋದು, ರೈಟ್ ಸೈಡ್ ಆರು ಯಾವ ಸೈಡ್ ಇಂದಾರು ಮಾಡ್ಬೋದು. ಲೆಫ್ಟ್ ಸೈಡ್ 2 ಡಿಜಿಟ್ ನ ಫಸ್ಟ್ ಮಲ್ಟಿಪ್ಲೈ ಮಾಡಿ, ಅಂದ್ರೆ 2 ಮತ್ತೆ 3 ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ. ನೆಕ್ಸ್ಟ್ ರೈಟ್ ಸೈಡಿನ 2 ಡಿಜಿಟ್ಸ್ ನ ಮಲ್ಟಿಪ್ಲೈ ಮಾಡಿ 6 ಮತ್ತೆ 2 ಮಾಡ್ರಿ. ಸೊ ಅಲ್ಲಿಗೆ 2 3 6, 6 2 12 ಆಗುತ್ತೆ. ಸೊ ರೈಟ್ ಸೈಡ್ ನಾನು ಏನ್ ಮಾರ್ಕ್ ಮಾಡಿದೀನೋ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. 2 ಮತ್ತೆ 3 ನ ಮಲ್ಟಿಪ್ಲೈ ಮಾಡಿ, 6 ಮತ್ತೆ 2 ನ ಮಲ್ಟಿಪ್ಲೈ ಮಾಡಿ, 2 3 6, 6 2 12. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಂಟು ಮಾರ್ಕ್ ಮಾಡಿದೀನಿ ನೋಡಿ, ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬೇಕಾಗತ್ತೆ ನಾವು. 2 ಮತ್ತೆ 2, 3 ಮತ್ತೆ 6. ಫಾರ್ ಎಕ್ಸಾಂಪಲ್ 2 ಇಂಟು 2, ಈ 2 ಮತ್ತೆ 2, 6 ಮತ್ತೆ 3, 6 ಇಂಟು 3. ಸೊ ಅಲ್ಲಿ 2 2 4, 6 3 18, 6 3 18, 2 2 4. ಸೊ ನಿಮಗೆ ಟೋಟಲ್ ಏನ್ ಬರುತ್ತೆ ಅದನ್ನ ಇಲ್ಲಿ ಬರೀರಿ. 18 4 ಅಂದ್ರೆ, ಸೊ ಅಲ್ಲಿಗೆ 18ಕ್ಕೆ 2 ಆಡ್ ಮಾಡಿ 20 ಆಗುತ್ತೆ. ಆ ಕಡೆ 2 ಇದೆ, 22 ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಯೂನಿಟ್ ಪ್ಲೇಸ್ ನ ಬಿಡಿ, ಅಂದ್ರೆ 2 ಕೆಳಗಡೆ ಬರಿಬೇಡಿ, ಬಿಡಿ ಸ್ಥಾನ ಬಿಟ್ಟು 22ನ್ನ ಈ ಕಡೆ ಬರಿಬೇಕು. ಯೂನಿಟ್ ಪ್ಲೇಸ್ ಬಿಟ್ಬಿಟ್ಟು ಬಿಡಿ ಸ್ಥಾನದಲ್ಲಿ ಬರಿಬೇಡಿ. 18 4 22ನ್ನ ಯೂನಿಟ್ ಡಿಜಿಟ್ ಬಿಟ್ಟು ಈ ಕಡೆ ಬರೀರಿ. ಸೊ ಅದಷ್ಟು ಆಡ್ ಮಾಡ್ಕೊಳ್ಳಿ. 2 ಆಗುತ್ತೆ, 2 + 1 3 ಆಯ್ತು, 6 + 2 8 ಆಗುತ್ತೆ, 830. ಇದು ನಿಮ್ಮ ಆನ್ಸರ್ ಆಗಿರ್ಬೇಕು. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸೋದು ಸಹಜ, ಅಥವಾ ಈ ರೀತಿ ಕ್ಯಾಲ್ಕುಲೇಷನ್ಸ್ ಡಿಜಿಟ್ಸ್ ನೋಡಿದಾಗ ನಿಮಗೆ ಕಣ್ಣು ಮಂಜು ಬರೋದು ಸಹಜ, ಅಥವಾ ಒಂದ್ಸಲ ಅಲರ್ಜಿ ಅನ್ಸುತ್ತೆ ಮ್ಯಾಥ್ಸ್ ಅಂದ್ರೆ. ಯಾಕೆ ಅಂದ್ರೆ ಇದೆಲ್ಲದನ್ನು ಮಾಡ್ಬೇಕಾದ್ರೆ ಫಸ್ಟ್ ನೀವು ಟೇಬಲ್ಸ್ ನ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಟೇಬಲ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ಈಸಿ ಆಗುತ್ತೆ, ಇಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಅಲ್ಲಿ ಸ್ಲೋ ಆಗ್ತೀರಾ. ಸೊ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ. ಯಾರಾದ್ರೂ ಗೊತ್ತಾಗಿಲ್ಲ ಅನ್ನೋರು ಇದ್ರೆ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. 34 ಇಂಟು 23, 34 23, 34 ಮತ್ತೆ 23. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಗೊತ್ತಿದ್ದವ್ರು ಮಾಡಿ, ನೋ ಪ್ರಾಬ್ಲಮ್. ಗೊತ್ತಾಗಿಲ್ಲ ಅನ್ನೋರಿದ್ರೆ ಸ್ವಲ್ಪ ಈ ಕಡೆ ಅಬ್ಸರ್ವ್ ಮಾಡಿ, ಯಾಕಂದ್ರೆ ನಾನು ಸ್ಟೆಪ್ಸ್ ಬರೀಲಿಕ್ಕೆ ಸ್ಪೇಸ್ ಇರಲ್ಲ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾವು ಯೂಶಲಿ ಕ್ಲಾಸ್ ಅಲ್ಲಿ ಆದ್ರೆ ಇದನ್ನೆಲ್ಲ ಸ್ಟೆಪ್ಸ್ ಬರೆಸ್ತೀನಿ ನಾನು, ಪ್ರತಿಯೊಂದು ಸ್ಟೆಪ್ಸ್ ಗಳನ್ನ ಯಾವ್ಯಾವ ರೀತಿ ಮಾಡ್ಬೇಕು ಅಂತ ಇಲ್ಲಿ ಮಾರ್ಕ್ ಮಾಡ್ತೀನಿ. ನಿಮ್ ನೋಟ್ಸ್ ಅಲ್ಲಿ ಸ್ಟೆಪ್ಸ್ ನ ನೀವು ಬರ್ದಿಟ್ಕೊಳ್ಳಿ, ಯಾಕಂದ್ರೆ ನಾಳೆ ದಿನ ನಿಮಗೆ ಮರ್ತೋದ್ರೆ ನೆನ್ಪ್ ಮಾಡ್ಕೊಳಕ್ ಬೇಕಾಗುತ್ತೆ. ಫಸ್ಟ್ 2 ಡಿಜಿಟ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 ಮತ್ತೆ 2, ಇಲ್ಲೂ ಅಷ್ಟೇ 3 2 6 ಬರುತ್ತೆ. ನೆಕ್ಸ್ಟ್ ರೈಟ್ ಸೈಡ್ 4 ಮತ್ತೆ 3 ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 3 12 ಬರುತ್ತೆ, 3 2 6 ಬರುತ್ತೆ, 4 3 12 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದೆ ನಾನು. ಇದೆರಡನ್ನು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನನಗೆ 3 3 9, 4 2 8, 3 ಇಂಟು 3, ಈ 3 ಮತ್ತೆ ಈ 3, ಅದೇ ರೀತಿ 4 2 8, 4 ಇಂಟು 2. ಇದೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. 3 3 9 ಬರುತ್ತೆ, 4 2 8 ಬರುತ್ತೆ, 9 18. ಎಡಿಷನ್ ಸ್ಪೀಡ್ ಇರಬೇಕಾಗತ್ತೆ. ಈಗ 9 + 9 ಏನಂದ್ರೆ ಬಹಳ ಖುಷಿಯಾಗಿ ಹೇಳ್ತೀರಿ, ಯಾಕಂದ್ರೆ ಸೇಮ್ ಡಿಜಿಟ್ ಅಲ್ಲ. 9 + 9 18 ಅಂದ್ಬಿಡ್ತೀರಿ, 8 + 8 16 ಅಂತೀರಿ, 7 + 7 7 7 14 ಬಹಳ ಖುಷಿಯಾಗಿ ಹೇಳ್ತೀರಿ, 9 9 18 ಬಹಳ ಖುಷಿಯಾಗಿ ಹೇಳ್ಬೋದು. ಬಟ್ ಇಲ್ಲಿ ಆಲ್ಟರ್ನೇಟ್ ಡಿಜಿಟ್ ಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ.
9 7 ಎಷ್ಟು, 8 7 ಎಷ್ಟು, 8 6 ಎಷ್ಟು, 5 11 ಎಷ್ಟು, ಅಥವಾ 7 11 ಎಷ್ಟು, 7 9 ಎಷ್ಟು, ಈ ತರ ಚೆಕ್ ಮಾಡ್ತಾ ಹೋಗಿ. 9 ಅಂದ್ರೆ ನೆಕ್ಸ್ಟ್ 1 ಆಡ್ ಮಾಡ್ಕೊಳ್ಳಿ, 10 ಆಗುತ್ತೆ. ಆ ಕಡೆ 7 ಉಳಿತು, ಅಲ್ಲಿಗೆ 17 ಆಗಿರ್ಬೇಕು. ಸೊ ಅಲ್ಲಿಗೆ 9 + 1 10, 10 + 7 ಅಂದ್ರೆ 17 ಬರುತ್ತೆ ಆಡ್ ಮಾಡಿದ್ರೆ. ಸೊ 17 ಬಂದಾಗ ಹೇಳಿದೀನಿ, ಸೊ ಯೂನಿಟ್ ಪ್ಲೇಸ್ ಬಿಟ್ಟು ಈ ಕಡೆ ಬರೀಬೇಕು. ಸೊ ಇಲ್ಲಿ ಯೂನಿಟ್ ಪ್ಲೇಸ್ ಬರುತ್ತೆ, ಅಲ್ಲಿ ಬಿಟ್ಟು ಈ ಕಡೆ ಬರ್ಕೊಳ್ಳಿ. 17 ಬರೀತೀರಾ. ನೆಕ್ಸ್ಟ್ 2 ಆಗುತ್ತೆ. ಸೊ 7 + 1 8 ಆಯ್ತು, 6 + 1 7 ಆಡ್ ಮಾಡಿದ್ರೆ 782 ಅನ್ನೋದು ನಿಮ್ಮ ಫೈನಲ್ ಆನ್ಸರ್ ಆಗಿರ್ಬೇಕು. ಹಾಗಾಗಿ ಸೊ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಬಿಫೋರ್ ದಟ್ ಟೇಬಲ್ ಚೆನ್ನಾಗಿ ಗೊತ್ತಿರ್ಬೇಕು. ಸೊ ಟೇಬಲ್ಲೇ ಗೊತ್ತಿಲ್ಲ ಅಂದ್ರೆ ಇದನ್ನ ನೀವ್ ಏನೇ ಪ್ರಾಕ್ಟೀಸ್ ಮಾಡಿದ್ರು ಸೊ ಅದು ವೇಸ್ಟ್ ಆಗುತ್ತೆ, ಯಾಕಂದ್ರೆ ಸ್ಲೋ ಆಗ್ತೀರಾ ಕ್ಯಾಲ್ಕುಲೇಷನ್ ಅಲ್ಲಿ. ಹಾಗಾಗಿ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಇವತ್ತು ನಾವೇನ್ ನೋಡಿದ್ವಿ ಕ್ಲಾಸ್ ಅಲ್ಲಿ, ಸೊ ಒಂದು ಟೇಬಲ್ಸ್ ಚೆನ್ನಾಗಿ ಕಲೀರಿ ಅಂತ ಹೇಳಿದ್ದೆ, ಸ್ಕ್ವೇರ್ಸ್ ಕಲೀರಿ ಅಥವಾ ಕ್ಯೂಬ್ಸ್ ಕಲೀರಿ ಅಂತ ಹೇಳಿದ್ದೆ. ಜೊತೆಗೆ 2 ಟ್ರಿಕ್ಸ್ ನಾನು ಹೇಳಿದ್ದೀನಿ ನಿಮಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ. ಒಂದು, ಸೊ ನಾವು ನಾರ್ಮಲ್ ಏನ್ ಮಾಡ್ತೀವಿ 5 ಇಂದ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು, ಇನ್ನೊಂದು 11 ಇಂದ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು, ಇನ್ನೊಂದು 2 ಡಿಜಿಟ್ ಮಲ್ಟಿಪ್ಲಿಕೇಶನ್. ಸೊ ಆ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ಸ್ ಕೂಡ ನಿಮಗೆ ಯಾವ ರೀತಿ ಮಾಡಬೇಕು ಅಥವಾ ಯಾವ ರೀತಿ ಮಾಡಿದ್ರೆ ನೀವು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಈಸಿ ಆಗತ್ತೆ ಅನ್ನೋದು ಹೇಳಿದೀನಿ. ಸೊ ಅದೇ ರೀತಿ ನೆಕ್ಸ್ಟ್ ನಿಮಗೆ ಇಲ್ಲಿ 11 ಮಲ್ಟಿಪ್ಲಿಕೇಶನ್ಸ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಡಿಜಿಟ್ಸ್ ಅನ್ನ ಆಡ್ ಮಾಡ್ತೀವಿ 11 ಮಲ್ಟಿಪ್ಲಿಕೇಶನ್ ಅಲ್ಲಿ. ಯೂನಿಟ್ ಡಿಜಿಟ್ ಸೇಮ್ ಇರುತ್ತೆ, ನೆಕ್ಸ್ಟ್ ಆಡ್ ಮಾಡ್ತೀರಿ. ಸೊ ಅದೇ ರೀತಿ ಇಂಟು 5 ಮಲ್ಟಿಪ್ಲಿಕೇಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಆಡ್ ನಂಬರ್ ಅಥವಾ ಇವನ್ ನಂಬರ್, ಸಮ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಅನ್ನೋದನ್ನ ನಾವು ಗುರುತಿಸ್ಬಿಟ್ಟು ಸಾಲ್ವ್ ಮಾಡ್ತೀವಿ. ಅದೇ ರೀತಿ ನಾವು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ನಂಬರ್ ಅನ್ನ ಒಂದರ ಕೆಳಗಡೆ ಒಂದು ಬರ್ಕೊಂಡು ಫಸ್ಟ್ ನಮ್ಮ ಏನು ಎಡ ಸೈಡ್ ಇರುತ್ತೆ ಅಥವಾ ಲೆಫ್ಟ್ ಸೈಡ್ 2 ಡಿಜಿಟ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಬಲಭಾಗದಲ್ಲಿ ಇರ್ತಕ್ಕಂಥ ಅಥವಾ ರೈಟ್ ಸೈಡ್ ನ 2 ಡಿಜಿಟ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಅದಾದ್ಮೇಲೆ 2 ಡಿಜಿಟ್ಸ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಂದ್ರೆ ನಾವೇನು ಕ್ರಾಸ್ ಡಿಜಿಟ್ಸ್ ಇರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ 10th ಪ್ಲೇಸ್ ಇಂದ ಈ ಕಡೆ ಬರೀತಾ ಬರ್ತೀವಿ. ಸೊ ಈ ರೀತಿ ಒಂದು 2 ರಿಂದ 3 ಟ್ರಿಕ್ಸ್ ಅನ್ನ ನಾನು ನಿಮಗೆ ಹೇಳಿದ್ದೀನಿ. ಸೊ ನೀವು ಅಟ್ ಎ ಟೈಮ್ 3 ಟ್ರಿಕ್ಸ್ ಗೊತ್ತಾಗ್ಲಿಲ್ಲ ಅಂದ್ರೂ ಫಸ್ಟ್ ಒಂದು ಟ್ರಿಕ್ಸ್ ನೋಡಿ, ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ತಾ ಹೋಗಿ. ಬಟ್ ಎಲ್ಲದಕ್ಕೂ ಮೊದಲು ಒಂದು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಟೇಬಲ್ಸ್ ನ ನೀವು ಎಷ್ಟು ಚೆನ್ನಾಗಿ ಕಲಿತೀರೋ ಅಷ್ಟು ಚೆನ್ನಾಗಿ ನೀವು ಈ ಟ್ರಿಕ್ಸ್ ಗಳನ್ನ ಕಲಿಬಹುದು. ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಅಥವಾ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಟೇಬಲ್ಸ್ ಅನ್ನ ಚೆನ್ನಾಗಿ ಕಲೀರಿ. ಸೊ ಅದು ನಿಮಗೆ ಎಲ್ಲಾ ಕ್ಯಾಲ್ಕುಲೇಷನ್ಗೂ ಕೂಡ ಬೇಸ್ ಟೇಬಲ್ ಆಗಿರೋದ್ರಿಂದ ಅದನ್ನ ಚೆನ್ನಾಗಿ ಕಲೀಲೇಬೇಕಾಗುತ್ತೆ. ಸೊ ಅದೇ ರೀತಿ ನಮ್ದೇ ಅಚೀವರ್ಸ್ ಅಕಾಡೆಮಿಯ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ನೀವೇನಾದ್ರು ಬ್ಯಾಚಸ್ ಜಾಯಿನ್ ಆಗೋದಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಯಾರಾದ್ರೂ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ನ ಚಾನಲ್ ನ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಥವಾ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಯಾಕಂದ್ರೆ ಮುಂಬರ್ತಕ್ಕಂತ ದಿನಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಕಾನ್ಸೆಪ್ಟ್ ವೈಸ್ ಅಥವಾ ಕ್ವಶನ್ ಪೇಪರ್ ಅನಾಲಿಸಿಸ್ ಎಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮಗೆ ಎಕ್ಸಾಮಿಗೆ ಒಂದು ಬೇಸ್ ಆಗಿರುತ್ತೆ. ಅದ್ರ ಬೇಸ್ ಮೇಲೆ ನೀವು ಕೂಡ ಪ್ರಾಕ್ಟೀಸ್ ಮಾಡಬಹುದು. ಅಥವಾ ನಮ್ದೇ ಆದಂತಹ ವೆಬ್ಸೈಟ್ಸ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಥವಾ ವಾಟ್ಸ್ಆಪ್ ಗ್ರೂಪ್ ಗಳಿಗೂ ಕೂಡ ಜಾಯಿನ್ ಆಗ್ಬೋದು. ಅಥವಾ ಯಾರೆಲ್ಲ ಈ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರ ಅಪ್ಕಮಿಂಗ್ ಡೇಸ್ ಅಲ್ಲಿ ಬಹಳಷ್ಟು ರಿಕ್ರೂಟ್ಮೆಂಟ್ ಗಳು ಬರುತ್ತೆ, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಯಾಕಂದ್ರೆ ಆಲ್ರೆಡಿ ನಮ್ಮಲ್ಲಿ ಏನು SSC GD ಕ್ವಶನ್ಸ್ ಇದೆ ಅಥವಾ GD ಕ್ವಶನ್ಸ್ ಅದು ಕೂಡ ನಿಮಗೆ ಮೆಂಟಲ್ ಎಬಿಲಿಟಿನೇ. ಸೊ ಅಲ್ಲೂ ಕೂಡ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರೋರಿದ್ರೆ ಅಥವಾ ನಿಮಗೆ ಗೊತ್ತಿದ್ರೆ ಮೆಂಟಲ್ ಎಬಿಲಿಟಿನ, ಆ ಕ್ವಶನ್ಸ್ ಗಳನ್ನು ಕೂಡ ಬಿಡಿಸ್ತಕ್ಕಂತಹ ಟ್ರೈ ಮಾಡಿ. ಅಥವಾ ನೀವು ಟ್ರೈ ಮಾಡಿ, ಆನ್ಸರ್ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ. ಸೊ ಫಸ್ಟ್ ನೀವು ಟ್ರೈ ಮಾಡಬೇಕು, ಅವಾಗ ಮಾತ್ರ ನಿಮಗೆ ಎಕ್ಸಾಮ್ ಅಲ್ಲಿ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.